ನಮಸ್ಕಾರ. ಈ ಹಿಂದಿನ ಚರಕಾಧ್ಯಯನದಲ್ಲಿ ನಾವು ಚರಕ ಸೂತ್ರಸ್ಥಾನ 11ನೇ ಅಧ್ಯಾಯವಾದ ತಿಸ್ರೇಷಣಿ ಅಧ್ಯಾಯದ ಬಗ್ಗೆ ವಿವರಣೆಯನ್ನ ನೋಡ್ತಾ ಇದ್ವಿ. ತಿಸ್ರೇಷಣಿಯ ಅಧ್ಯಾಯವು ನಿರ್ದೇಶ ಚತುಷ್ಕದ 3ನೇ ಅಧ್ಯಾಯ ಆಗಿರುತ್ತೆ. ಈ ನಿರ್ದೇಶ ಚತುಷ್ಕ ಅನ್ನೋದು ವೈದ್ಯನಿಗೆ ಹಾಗೂ ರೋಗಿಗೆ ನಿರ್ದೇಶನವನ್ನ ನೀಡುವ ಅಥವಾ ಒಂದು ಯಾವುದೆಲ್ಲ ರೀತಿಯಿಂದ ಒಂದು ಸಕ್ಸಸ್ ಆಗಿ ಚಿಕಿತ್ಸೆಯನ್ನ ಮಾಡಬಹುದು, ಸರಿಯಾಗಿ ಚಿಕಿತ್ಸೆ ಮಾಡ್ಲಿಕ್ಕೆ ಏನೆಲ್ಲ ಕಾರಣ ಆಗಿರತ್ತೆ. ಹಾಗೇನೆ ಕಾಮನ್ ಮ್ಯಾನ್ ಅಂತ ತಗೊಳ್ಳೋದು ಅಂತಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಯಾವ ರೀತಿಯನ್ನ ಏಷಣವನ್ನ ಇಟ್ಕೊಬೇಕು, ಅದನ್ನ ನಾವು ಯಾವ ರೀತಿ ಪಡ್ಕೋಬೇಕು. ಅದೇ ರೀತಿ ಒಂದು ಸರಿಯಾದ ವೈದ್ಯನಿಗೆ ವಾತಕಲಾಕಲೆಯ ಅಧ್ಯಾಯ ಎಂಬ ಒಂದು ಉದಾಹರಣೆಯ ಮೂಲಕ ಯಾವ ರೀತಿಯ ದೋಷವನ್ನ ನಾವು ಶರೀರದಲ್ಲಿ ಅರ್ಥ ಮಾಡ್ಕೋಬೇಕು, ಅದನ್ನ ಯಾವ ರೀತಿ ನಾವು ಚಿಕಿತ್ಸೆಗೆ ಒಳಪಡಿಸ್ಕೋಬೇಕಾದ ಅವಶ್ಯಕತೆ ಇದ್ದಾಗ ಅದ್ರಲ್ಲಿ ಏನೆಲ್ಲ ಒಂದು ನಮ್ಗೆ ಕಷ್ಟ ಸಾಧ್ಯತೆ ವಾತದ ಒಂದು ಎಕ್ಸಾಂಪಲ್ ಇಟ್ಕೊಂಡು ತಿಳಿಸ್ಕೊಡ್ತಾರೆ. ಹಾಗಾಗಿ ಈ ನಿರ್ದೇಶ ಅನ್ನೋಂಥದ್ದು ವೈದ್ಯನಿಗೂ ಕೂಡ ಹೌದು, ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಕೂಡ ಹೌದಾಗಿರುತ್ತೆ. ಈ ನಿರ್ದೇಶ ಚತುಷ್ಕದ ವಿವರಣೆಯನ್ನ ನಾವು ಹಿಂದೆ ನೋಡ್ಬೇಕಾದ್ರೆ ಅದರಲ್ಲಿ 3ನೇ ಅಧ್ಯಾಯವನ್ನ ನಾವು ನೋಡಿದಾಗ ತಿಸ್ರೇಷಣಿಯೋ ಅಧ್ಯಾಯಂ ವ್ಯಾಖ್ಯಾಸ್ಯ ಮಹಾ ಇತಿಹಾಸ್ಮ ಭಗವಾನಾತ್ರೆ ಎಂಬ ಶ್ಲೋಕ, ಒಂದು ಮೊದಲನೇ ಶ್ಲೋಕವನ್ನ ನೋಡಿದ್ವಿ. ಈ ಶ್ಲೋಕದಲ್ಲಿ ಅಧ್ಯಾಯದಕ್ಕೆ ಒಂದು ಯಾಕೋಸ್ಕರ ಮಹಾಚತುಷ್ಪಾದ ನಂತರ ತಿಸ್ರೇಷಣಿಯ ಅಧ್ಯಾಯವನ್ನ ವಿವರಣೆ ಮಾಡಿದ್ರು ಅಂತ ತಿಳಿಸ್ಕೊಟ್ಟಿದ್ರು. ಯಾಕೆಂದ್ರೆ ಚಿಕಿತ್ಸೆಯನ್ನ ಈ ಹಿಂದೆ ಹೇಳಿರುವಂತಹ ಕುಡ್ಡಾಕ ಚತುಷ್ಪಾದ ಮಹಾಚತುಷ್ಪಾದಗಳ ಮೂಲಕ ನಾವು ಆರೋಗ್ಯವನ್ನ ಪಡ್ಕೊಳ್ತೀವಿ. ಆರೋಗ್ಯವನ್ನ ಪಡೆದುಕೊಂಡ ನಂತರ ಪ್ರಾಣ ಪರಿಪಾಲನ ಮಾಡ್ಬೇಕಾಗತ್ತೆ. ಪ್ರಾಣವನ್ನ ಪರಿಪಾಲನೆಯನ್ನ ಮಾಡ್ಕೊಳ್ಳೋದಕ್ಕೆ ಧನ ಸಾಧನೆ ಅವಶ್ಯಕತೆ ಇರುತ್ತೆ. ಸರಿಯಾದ ರೀತಿಯಲ್ಲಿ ಧನವನ್ನ ನಾವು ವೃತ್ತಿಯಾಗಿ ಪಡೆದುಕೊಳ್ಳೋದಕ್ಕೆ ಧರ್ಮಪೂರ್ವಕವಾದ ವೃತ್ತಿಯನ್ನ ಅನುಸರಿಸ್ಕೊಳ್ಳೋದ್ ಮೂಲಕ ನಾವು ಪರಲೋಕ ಏಷಣದ ಕಡೆ ಗಮನವನ್ನ ಹರಿಸ್ಬೇಕಾಗತ್ತೆ ಅನ್ನೋದು ಒಂದು ಲಿಂಕ್ ಅಂತ ಏನ್ ಹೇಳ್ತೀವಿ ಮೊದಲನೇ ಅಧ್ಯಾಯಕ್ಕೆ ಇರೋದ್ರಿಂದ ಕುಡ್ಡಾಕ ಚತುಷ್ಪಾದ ಮತ್ತು ಮಹಾಚತುಷ್ಪಾದದ ಅಧ್ಯಾಯನ ವಿವರಣೆಗಳನ್ನ ಯಾಕೆ ಹೇಳಿದ್ರು ಇದಕ್ಕಿಂತ ಹಿಂದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ರು. ಅದರ ನಂತರ ನಾವು ಈ ಹಿಂದಿನ ಅಧ್ಯಾಯದಲ್ಲಿ 3 ಏಷಣಗಳು ಯಾವ್ಯಾವು, ಈ ಏಷಣಗಳ ಯಾವ ರೀತಿ ನಾವು ಅರ್ಥ ಮಾಡ್ಕೊಬೇಕು ಅನ್ನೋದನ್ನ ಮೂಲ ಶ್ಲೋಕ ಹಾಗೂ ಚಕ್ರಪಾಣಿಗಳ ಶ್ಲೋಕವನ್ನ ಮೂಲಕನೂ ತಿಳ್ಕೊಂಡ್ವಿ. ಹಾಗೇನೆ ಪ್ರಾಣೇಶನ ಮೊದಲೇ ಯಾಕೆ ಹೇಳಿದ್ರು, ಪ್ರಾಣೇಶನದ ಒಂದು ಪ್ರಾಮುಖ್ಯತೆ ಹಾಗೂ ಪ್ರಾಣ ಪರಿಪಾಲನೆಯನ್ನು ನಾವು ಯಾವ ರೀತಿ ಮಾಡ್ಕೊಬೇಕು ಅನ್ನೋದನ್ನ ಇಲ್ಲಿ ಅದನ್ನ ಪ್ರಥಮವಾಗಿ ಹೇಳಿರುವ ಅದ್ರ ಪ್ರಾಮುಖ್ಯತೆಯನ್ನ ನಾವು ತಿಳ್ಕೊಂಡಿದ್ವಿ. ಅದರ ನಂತರ ಧನೈಷಣ ಅಂದ್ರೆ ಏನು, ದನ ಅಂದ್ರೆ ಏನು ಅರ್ಥವನ್ನ ಯಾವ ರೀತಿ ಮಾಡ್ಕೋಬೇಕು, ಹಾಗೆ ದನವನ್ನ ಉಪಕರಣದ ಒಳಗೆ ಸೇರಿಸ್ಬಿಟ್ಟು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆ ಉಪಕರಣವನ್ನ ಪಡೆದುಕೊಳ್ಳಿಕ್ಕೋಸ್ಕರ ನಮ್ಗೆ ಯಾವುದೆಲ್ಲ ಒಂದು ಧರ್ಮ ಅವಿರುದ್ಧವಾದ ಕೆಲಸಗಳನ್ನ ಎಕ್ಸಾಂಪಲ್ ಆಗಿ ತಿಳಿಸ್ಕೊಟ್ರು. ವೃತ್ತಿ ಪುಷ್ಟಿಕರ ಆಗಿರುವಂತ ಕರ್ಮಗಳನ್ನ ನಾವು ಅನುಸ್ಕರಿಸ್ಕೋತ ಜೀವನವನ್ನ ಸಾಗಿಸ್ಬೇಕು ಅಂತ ಹೇಳಿದ್ರು. ಇದರ ನಂತರ ಪರಲೋಕ ಏಷಣದ ಬಗ್ಗೆ ವಿವರಣೆಯನ್ನ ನೀಡಿದ್ರು. ಪರಲೋಕ ಏಷಣಗಳನ್ನ ವಿವರಣೆಯನ್ನ ನೀಡಿದ ತಕ್ಷಣ ಮೊದಲನೆಯಾಗಿ ಸಂಶಯ ಬರೋದೇನಂದ್ರೆ ಇಲ್ಲಿ ಪರಲೋಕ ಪುನರ್ಭವ ಇದೆಯೋ ಇಲ್ಲೋ, ಹಾಗೆ ಶ್ರುತಿ ಭೇದಗಳು ಈ ಪುನರ್ಭವ ಮತ್ತು ಪರಲೋಕದ ಬಗ್ಗೆ, ಪುನರ್ಜನ್ಮದ ಬಗ್ಗೆ ಅಥವಾ ಜನ್ಮದ ಬಗ್ಗೆ ಶ್ರುತಿ ಭೇದಗಳು ಏನೆಲ್ಲ ಇದೆ ಅನ್ನೋದನ್ನ 6ನೇ ಶ್ಲೋಕ ಮತ್ತು ಚಕ್ರಪಾಣಿ ಅವರ ವಿವರಣೆಯಲ್ಲಿ ನಾವು ನೋಡಿದ್ವಿ. ಇವತ್ತಿನ ಒಂದು ಚರಕದ ವಿವರಣೆಯನ್ನ ಇಲ್ಲಿವರೆಗೆ ಆಗಿರದ ಒಂದು ಮೂಲ ಶ್ಲೋಕ ಮತ್ತು ಚಕ್ರಪಾಣಿ ಅವರ ವಿವರಣೆಯನ್ನ ಅಮರ್ನಾಥ್ ಸರ್ ಅವರು ಕಂಟಿನ್ಯೂ ಮಾಡ್ತಾರೆ. ಜೈ ಶ್ರೀ ಗುರುದೇವ್. ಪ್ರಸ್ತುತ ಚರಕ ಪಾಠದಲ್ಲಿ ಇಂದಿನ ಮೊದಲ 2 ಚತುಷ್ಕಗಳನ್ನ ನಾವು ಮುಗಿಸಿದ್ದೀವಿ. ಔಷಧ ಮತ್ತೆ ಸ್ವಸ್ಥ ಮತ್ತೆ ಮುಂದುವರೆದಂತ ನಿರ್ದೇಶ ಚತುಷ್ಕದಲ್ಲಿ ಮೊದಲನೇ 2 ಅಧ್ಯಾಯನ ಮುಗಿಸಿ ಮುಂದಿನ 3ನೇ ಅಧ್ಯಾಯವನ್ನ ನಾವಿವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಿಂದಿನ ವಾಚಕರು ಅದರ ಬಗ್ಗೆ ಹೇಳಿದ್ದಾರೆ. ಒಂದು ಸ್ವಲ್ಪ ಈ ಪೀಠಿಕೆಯನ್ನು ಮಾಡಿಕೊಂಡು ಮುಂದಿನ ಶ್ಲೋಕಗಳ ಬಗ್ಗೆ ನಾವು ನೋಡೋದು ಪ್ರಯತ್ನ ಅಂತ ಮಾಡೋಣ ಅಂತ ಹೇಳ್ತು. ಈ ಹಿಂದೆ ಹೇಳಿದ ಹಾಗೆ ಔಷಧ ಮತ್ತೆ ಸ್ವಸ್ಥನೆ ಚತುಷ್ಕಗಳಾಗಿದ್ದು ನಿರ್ದೇಶ ವಿಸ್ತಾರ ವಚನ ನಿರ್ದೇಶ ಹಿಂದೆ ಏನ್ ಹೇಳಿದ್ದಾರೆ
ಅದನ್ನು ಯಾವ ರೀತಿ ಪಾಲಿಸಬೇಕು ಅನ್ನೋಂಥ ವಿಷಯ. ನಿರ್ದೇಶ ಅನ್ನುವಂಥದ್ದು ಎರಡು ರೀತಿ ಅರ್ಥ. ತಂತ್ರಯುಕ್ತಿಗಳ ದೃಷ್ಟಿಕೋನದಿಂದ ನೋಡಿದ್ರೆ ವಿಸ್ತಾರ ವಚನಂ ನಿರ್ದೇಶ ಅಂತ ಆಗತ್ತೆ. ಇಲ್ಲಿ ನಿರ್ದೇಶ ಅಂತಂದ್ರೆ ನಿರ್ದೇಶನ, ಡೈರೆಕ್ಷನ್ಸ್, ಯಾವ ರೀತಿ ವೈದ್ಯ ಹೇಗಿರ್ಬೇಕು, ಔಷಧ ಹೇಗಿರ್ಬೇಕು ಅನ್ನುವಂಥ ಕೆಲವೊಂದು ನಿರ್ದೇಶನಗಳನ್ನ ಮಾಡುವಂಥದ್ದು ಅಂತ ಅರ್ಥ ಮಾಡ್ಕೊಂಡಾಗ ನಿರ್ದೇಶ ಚತುಷ್ಕದಲ್ಲಿ 3ನೇ ಅಧ್ಯಾಯವನ್ನ ಪ್ರಾರಂಭ ಮಾಡ್ತಾ ಇದೆ. ಅಥಾತಃ ತಿಸ್ರೇಷಣೀಂ ಅಧ್ಯಾಯಂ ವ್ಯಾಖ್ಯಾಸ್ಯಾಮಃ. ಅಥಾತಃ ಅನ್ನುವಂಥದ್ದನ್ನ 1ನೇ ಅಧ್ಯಾಯದಲ್ಲಿ ನಾವು ನೋಡೋದ್ರಿಂದ ತಿಸ್ರಃ ಏಷಣೀಯ, 3 ಏಷಣಗಳು. ಏಷಣ ಅಂತಂದ್ರೆ ಹುಡುಕುವುದು ಅಥವಾ ನೋಡೋದು, ಎಕ್ಸ್ಪ್ಲೋರ್ ಮಾಡುವಂಥದ್ದು, ಸೀಕಿಂಗ್ ಅನ್ನುವಂತಹ ಅರ್ಥದಲ್ಲಿ. ಇಲ್ಲಿ ಸೀಕಿಂಗ್, ಎಕ್ಸ್ಪ್ಲೋರಿಂಗ್ ಅನ್ನುವಂಥ ಅರ್ಥದ ಜೊತೆಗೆ ಅಚೀವಿಂಗ್ ಅನ್ನುವಂಥದ್ದನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನ ಚಕ್ರಪಾಣಿ ಮುಂದೆ ಹೇಳ್ತಾ ಹೋಗ್ತಾರೆ. ಏಷಣೀಯಂ ಅಧ್ಯಾಯಂ, ಯಾವ ಅಧ್ಯಾಯದಲ್ಲಿ 3 ವಿಶೇಷವಾದ ವಿಷಯಗಳನ್ನ ಅರ್ಥೈಸ್ಕೊಳ್ಳೋದು, ಹುಡುಕೋದು, ಹಾಗೆ ಸಾಧಿಸೋದು, ಈ 3ನ್ನು ಕೂಡ ಗಮನಿಸಿಕೊಂಡು ಹೇಳಿರುವಂತಹ ಅಧ್ಯಾಯ ಆಗಿರೋದ್ರಿಂದ ತಿಸ್ರೇಷಣೀಯ ಅಧ್ಯಾಯ ವ್ಯಾಖ್ಯಾಸ್ಯಾಮಃ ಅಂತ ಹೇಳಿದ್ದಾರೆ. ಇತಿಹಸ್ಮಾಹ ಭಗವಾನ್ ಆತ್ರೇಯ, ಈ ಎಲ್ಲ ವ್ಯಾಖ್ಯಾಸ್ಯಾಮಃ, ಇತಿಹಸ್ಮಾಹ ಭಗವಾನ್ ಆತ್ರೇಯ ಎನ್ನುವಂತಹ ಪದಗಳ ಎಲ್ಲ ಅರ್ಥವನ್ನ ಈ ಹಿಂದಿನ ಅಧ್ಯಾಯಗಳಲ್ಲಿ ನಾವು ಕೂಲಂಕಷವಾಗಿ ನೋಡಿರೋದ್ರಿಂದ ಇಲ್ಲಿ ಯಾವುದರ ವಿಶ್ಲೇಷಣೆ ಅಗತ್ಯ ಇದೆ ಅಂತಂದ್ರೆ ತಿಸ್ರೇಷಣೀಯ ಅನ್ನುವಂಥ ಶಬ್ದದ ವಿಶ್ಲೇಷಣೆ ಅಗತ್ಯ ನಮಗೆ ಎದ್ದು ಕಾಣ್ತಾ ಇದೆ. ಅದಕ್ಕೆ ಚಕ್ರಪಾಣಿಯವರ ಅಭಿಪ್ರಾಯನ ಒಂದ್ಸತಿ ನೋಡಿದ್ರೆ, ಪೂರ್ವಾಧ್ಯಾಯೇ ಚತುಷ್ಪಾದಂ ಆರೋಗ್ಯ ಕಾರಣಂ ವ್ಯವಸ್ಥಾ. ಈ ಹಿಂದಿನ 2 ಅಧ್ಯಾಯಗಳು, ಯಾವುದು ಕುಷ್ಠಾದ ಚತುಷ್ಪಾದ ಮತ್ತು ಮಹಾಚತುಷ್ಪಾದ ಅಧ್ಯಾಯಗಳಲ್ಲಿ ಆರೋಗ್ಯದ ಕಾರಣವಾಗುವಂತಹ ಚತುಷ್ಪಾದಗಳನ್ನ ಆರೋಗ್ಯಕ್ಕೆ ಕಾರಣ ರೂಪವಾಗಿ ನಾವು ಸ್ಥಾಪನೆ ಮಾಡಿದ್ದೀವಿ. ಅಂದ್ರೆ ಪೂರತಃ ನಿರ್ದಿಷ್ಟವಾಗಿ ಹೇಳಾಗಿದೆ ಏನು ಅವುಗಳ ಏನು ಲಿಮಿಟೇಷನ್ಸ್ ಏನು, ಸ್ಟ್ರೆಂತ್ಸ್ ಏನು, ಇದು ವ್ಯಾಪ್ತಿ ಏನು ಎಲ್ಲೋದನ್ನು ವಿಶದವಾಗಿ ನಾವು ನೋಡಿದ್ದೀವಿ. ತತಃ ಚತುಷ್ಪಾದ ಸಂಪತ್ಯ ಪ್ರಾಪ್ತ ಆರೋಗ್ಯನ, ಈಗ 4 ಚತುಷ್ಪಾದಗಳಾಯ್ತು, ಅವುಗಳಿಂದ ನಾವು ಆರೋಗ್ಯವನ್ನು ಪಡ್ಕೊಂಡಾಯ್ತು. ಸತ ಆರೋಗ್ಯನ ಪಡ್ಕೊಂಡವನು ಹಾಗೆ ಆರೋಗ್ಯನ ಪಡ್ಕೊಂಡು ಹಾಗೆ ಕುತ್ಕೊಂಡಿರುವುದ, ಮುಂದೆ ಏನ್ ಮಾಡ್ಬೇಕು? ಸತ ಯದನುಷ್ಠೆ, ಆ ಆರೋಗ್ಯವನ್ನ ಪಡ್ಕೊಂಡವನು ಏನೇನು ಅನುಷ್ಠಾನಗಳನ್ನ ಮಾಡ್ಬೇಕಾಗುತ್ತೆ, ಮಾಡೋದ್ರಿಂದ ಪಡೆದಿರುವಂತಹ ಆರೋಗ್ಯ ಜೊತೆ ಇರುವಂತಹ ಪ್ರಾಣ ಅದನ್ನು ಉಳಿಸ್ಕೊಂಡು ಯಾವ್ಯಾವ ಸಾಧನಗಳಿಂದಾಗಿ ಪ್ರಾಣದ ಪರಿಪಾಲನೆ ಆಗುತ್ತೋ, ಹಾಗೇನೆ ಧನಾರ್ಜನ ಸಾಧನ, ಅದಕ್ಕೆ ಪೂರಕವಾಗಿ ಧನ ಅನ್ನುವಂಥದ್ದು ಒಂದು ತುಂಬಾ ವ್ಯಾಪ್ತಿಯನ್ನು ಇರುವಂತಹ ಶಬ್ದ ಆಗಿರೋದ್ರಿಂದ ಇಲ್ಲಿ ಅದಕ್ಕೆ ಯಾವ್ಯಾವ ರೀತಿ ಧನ ಅರ್ಜನ ಮಾಡಬೇಕು. ತಥಾ ಧರ್ಮಾರ್ಜನ, ಧರ್ಮವನ್ನು ಕೂಡ ಪಡ್ಕೋಬೇಕು, ಸಾಧಿಸ್ಕೊಳ್ಬೇಕು. ತದಿಹ ಏಷಣತ್ರಯ ರೂಪ ಅಭಿಧೀಯತೆ, ಅವು 3ನ್ನೂ ಕೂಡ ಏಷಣ, 3 ಶೇಷಣಗಳು ಅನ್ನೋ ರೂಪದ ಮೂಲಕ ವಿಶೇಷವಾಗಿ ಹೇಳಲಾಗುತ್ತೆ ಅಂತ ಹೇಳ್ತಾ, ಅನಂತರಂ ತಿಸ್ರೇಷಣೀಯೋ ವಿಧೀಯತೆ, ತಿಸ್ರೇಷಣೀಯ ಅನ್ನುವಂತಹ ಅಧ್ಯಾಯವನ್ನ ಹಿಂದೆ ಹೇಳಲಾಗ್ತಾ ಇದೆ ಅಂತ ಹೇಳ್ತಾರೆ. ಅಂದ್ರೆ ಪ್ರಾಣವನ್ನ ಪಡ್ಕೊಳ್ಳಿಕ್ಕೆ ಚತುಷ್ಪಾದಗಳು ಬೇಕು, ಆ ರೀತಿ ಆರೋಗ್ಯ ಇದೆ, ಆರೋಗ್ಯದ ಜೊತೆ ಪ್ರಾಣ ಕೂಡ ಇದೆ, ಪ್ರಾಣವನ್ನು ಉಳಿಸ್ಕೋಬೇಕಾದ್ರೆ ಪ್ರಾಣ ಪರಿಪಾಲನೆ ಹೇಗೆ, ಅದಕ್ಕೆ ಪೂರಕವಾಗಿರುವಂತಹ ಧನ, ಅವೆರಡನ್ನೂ ಸೇರಿದಿರುವಂತಹ ಧರ್ಮ, ಈ 3ನ್ನು ಕೂಡ ವಿಶೇಷವಾಗಿ ಮುಂದಿನ ಅಧ್ಯಾಯದಲ್ಲಿ ಹೇಳ್ತೇವೆ ಅಂತ ಹೇಳಿಕೊಂಡಿದ್ದಾರೆ. ಹಾಗಾದ್ರೆ ಈ ಶಬ್ದದ ಏನು ವ್ಯಾಪ್ತಿ, ಏನು ವ್ಯಾಖ್ಯಾನ ಹೇಗೆ? ತಿಸ್ರೇಷಣೀಯ ಅನ್ನೋ ಶಬ್ದ, ತಿಸ್ರೇಷಣ ಶಬ್ದೋ ಅಸ್ಮಿನ್ ಅಸ್ತಿ ಮತ್ ಅರ್ಥ. ಇಲ್ಲಿ ತಿಸ್ರೇಷಣದ ಬಗ್ಗೆ ಈ ಅಧ್ಯಾಯದಲ್ಲಿ ಇರೋದ್ರಿಂದ, ಮತ್ ಅಂದ್ರೆ ಹೊಂದಿರುವಂಥದ್ದು ಅನ್ನುವಂತ ಅಚಕ್ ಪ್ರತ್ಯಯದಿಂದ ಇಟ್ಕೊಂಡಂತ ಈ ಅಧ್ಯಾಯದಲ್ಲಿ ತಿಸ್ರೇಷಣದ ಬಗ್ಗೆ ಹೇಳ್ತೇವೆ ಅಂತ ಆಯ್ತು. ಅಷ್ಟಕ್ಕೆ ಸಾಕಾಗುತ್ತಾ? ಅತ್ರ ಅನುಕಾರ್ಯ ಅನುಕರಣೆಯೋ ಭೇದ ವಿವಕ್ಷಯ. ಈಗೇನಾಯ್ತು, ಅಧ್ಯಾಯದಲ್ಲಿ ಇದೆ ಅಂತ ಹೇಳಲಿಕ್ಕಾಗೋದಿಲ್ಲ, ತಿಸ್ರ ಏಷಣ್ಗಳಿಗೆ ಸಾಧನೀಭೂತವಾಗಿರುವಂತಹ ಅಧ್ಯಾಯ ಅಂತ ಹೇಳ್ದಂಗೆ ಆಗಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅನುಕಾರ್ಯ ಕರಣ, ಈ ಅಧ್ಯಾಯ ಅದನ್ನ ಸಾಧಿಸ್ಲಿಕ್ಕೆ ಒಂದು ಸಾಧನವೂ ಹೌದು ಅನ್ನುವಂಥ ಅರ್ಥದಲ್ಲೂ ಹೇಳಬೇಕಾಗುತ್ತೆ. ಯಲೋಪ ಅಸಿದ್ಧೇರ ಅಭಾವಾತ್ ಸಂಹಿತೆಯ ತಿಸ್ರೇಷಣಂ ಅಧ್ಯಾಯಂ ವ್ಯಾಖ್ಯಾಸ್ಯಾಮಃ ಅಂತ ಹೇಳಲಿಕ್ಕೂ ಅವನಿಗೆ ಅವಕಾಶ ಇತ್ತು ಅಲ್ಲಿ. ಇಲ್ಲಿದೆ ಅನ್ನೋ ಮತ್ವಾರ್ಥದಲ್ಲಿ ಮಾಡ್ಕೊಂಡಾಗಿದ್ದಾಗ ಅದನ್ನೇನ್ ಮಾಡ್ತಾವನು, ಇದು ತಿಸ್ರೇಷಣಗಳಿಗೆ ಕಾರಣೀಭೂತವೂ ಆಗುತ್ತೆ, ಅದಕ್ಕೊಂದು ಸಾಧನವಾಗಿ ಕೆಲಸ ಮಾಡುತ್ತೆ ಈ ಅಧ್ಯಾಯ, ಅಲ್ಲಿ ಅದನ್ನು ಪಾಲನೆ ಮಾಡುವಂಥದ್ದು ಅನ್ನುವಂಥದ್ರಿಂದ ಯತ್ ಪ್ರತ್ಯಯ ಹಾಕೊಂಡಿರೋದನ್ನ ಏನ್ ಮಾಡುತ್ತೆ, ತಿಸ್ರೇಷಣೀಯ ಇತಿ ಸಂಜ್ಞಾಯತೆ, ಏಷಣೀಯಂ ಇದು ಕಾರಣವಾಗಿಯೂ ಅದಕ್ಕೆ ಕರಣವಾಗಿಯೂ ಕೆಲಸ ಮಾಡುತ್ತೆ ಅನ್ನುವಂಥದ್ದಲ್ಲಿ ಇತಿ ಸಂಜ್ಞಾಯತೆ. ಹಾಗೆ ಹೇಳುವಾಗ ಇನ್ನೂ ಒಂದು ಅರ್ಥ ಮಾಡ್ತಾನೆ, ಇದೇ ಅಧ್ಯಾಯದ ಕೊನೆಯಲ್ಲಿ ಏನಂತ ಹೇಳ್ತಾನೆ, ತಿಸ್ರೇಷಣಾದ್ಯೆ ಪ್ರಾರಂಭ ಮಾಡಿ ತಿಸ್ರೇಷಣೆಯಿಂದ
ಈಗ ಅಧ್ಯಾಯದ ಕೊನೆಯಲ್ಲಿ ಬರುವುದು ತ್ರಿವಿಧ ರೋಗ ಮಾರ್ಗಗಳನ್ನ ಹೇಳ್ತಾರೆ ಕೊನೆಯ ಅಧ್ಯಾಯ. ಅದರಿಂದ ಪ್ರಾರಂಭ ಮಾಡಿದ ಈ ವಿಷಯದ ಜೊತೆಗೆ ಅಂತ್ಯ ಆಗುವಂತದ್ದು ತ್ರಿವಿಧ ಮಾರ್ಗಗಳ ಜೊತೆಗೆ, ರೋಗ ಮಾರ್ಗಗಳ ಜೊತೆಗೆ ಈ ರೀತಿ ಮುಂದೆ ಮಾಡ್ತಾನೆ. ಇದು ಒಂದಾಯ್ತು. ಆದ್ರೂ ಇನ್ನೂ ಹೇಳ್ತಾನೆ, ಯದ್ಯಪಿ ಅನ್ಯೇಪಿ ಅತ್ರ ಶಬ್ದ ಸಂತಿ. ಇಲ್ಲಿ ಬರೀ ಏಷಣಗಳು ಅಷ್ಟೇ ಇದ್ದಾವ, ಬೇರೆ ಬೇರೆ ಇನ್ನು ಅದಕ್ಕೆ ಪೂರಕವಂತ ಬರೀ ಏಷಣಗಳು ಮಾರ್ಗಗಳು ಅಷ್ಟೇ ಇದೆಯಾ? ಇನ್ನು ಬೇಕಾದಷ್ಟು ತಿಸ್ರಹ ಅನ್ನುವಂತಹ ಏನು ಸಂಖ್ಯಾವಾಚಕವಾಗಿ ಬಹಳಷ್ಟು ಸಾಧನಗಳನ್ನು ಶಬ್ದ ಯಾವುದು ಚಿಕಿತ್ಸೆಗಳು ಇತ್ಯಾದಿಗಳನ್ನೆಲ್ಲ ಹೇಳ್ತಾ ಹೋಗೋದ್ರಿಂದ ಅನ್ಯೇಪಿ ಅತ್ರಾಹ ಶಬ್ದ ಸಂತಿ, ಬೇರೆ ಬೇರೆ ಶಬ್ದಗಳು ಕೂಡ ಈ ಪ್ರತಿಯೊಂದು ಅಧ್ಯಾಯದಲ್ಲಿ ಇದೆ. ಅದರಿಂದ ಹಾಗಿದ್ದು ಕೂಡ ಎಲ್ಲದಕ್ಕೂ ಪ್ರಧಾನವಾಗಿರುವಂಥದ್ದು ಏಷಣ ಅನ್ನೋದು ಪ್ರಧಾನವಾಗಿರೋದ್ರಿಂದ ಯಾವಾಗಲೂ ಪ್ರಧಾನಂ ಅಧಿಕೃತ್ಯ ಅಧ್ಯಾಯ ನಾಮ, ಯಾವ ವಿಷಯವನ್ನು ಪ್ರಧಾನವಾಗಿ ಹೇಳ್ತಾ ಇದೀವೋ ಅದಕ್ಕೆ ಅನುಗುಣವಾಗಿ ಅಧ್ಯಾಯ ನಾಮವನ್ನು ಸಂಕೀರ್ತನ ಮಾಡಿರೋದ್ರಿಂದ ಈ ಅಧ್ಯಾಯದ ಹೆಸರನ್ನ ತಿಸ್ರೇಷಣೀಯ ಅಂತ ಕೊಟ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಮುಂದುವರೆದ ಹಾಗೆ ಮುಂದಿನ ಶ್ಲೋಕದಲ್ಲಿ ಈಗ 3 ಹೇಳಾಯ್ತು. ಯಾವ್ಯಾವ್ದು? ಇಹ ಖಲು ಪುರುಷೇಣ ಅನುಪಹತ ಸತ್ವ ಬುದ್ಧಿ ಪೌರುಷ ಪರಾಕ್ರಮೇಣ ಹಿತಂ ಇಹ ಚ ಅಮುಷ್ಮಿಂಚ ಲೋಕೆ ಸಮನುಪಶ್ಯತ ತಿಸ್ರಃ ಏಷಣಃ ಪರಿಯಿಷ್ಟವ್ಯ ಭವಂತಿ. ಇಹ ಖಲು, ಈಗೇನು ಈ ರೀತಿ ಚತುಷ್ಪಾದಗಳನ್ನ ಹೇಳಿ ಒಬ್ಬ ಪುರುಷ ಅಂದ್ಕೊಂಡು ಅನುಪಹತ ಸತ್ವ ಬುದ್ಧಿ ಪೌರುಷ ಪರಾಕ್ರಮ, ಯಾರ ಸತ್ವ ಮನಸ್ಸು, ಬುದ್ಧಿ ಇಂಟೆಲೆಕ್ಟ್ ಅನ್ನುವಂಥದ್ದು, ಪೌರುಷ ವೀರ್ಯ, ಪರಾಕ್ರಮ ಮಾನಸಿಕ ವೀರ್ಯ, ಇವುಗಳ ಜೊತೆಗೆ ಇಹ ಚ ಅಮುಷ್ಮಿನ್ ಲೋಕೆ ಹಿತಂ ಅನುಪಶ್ಯತ, ತನ್ನ ಇಂದಿನ ಜೀವನ ಹಾಗೂ ಇದರ ನಂತರ ಬರುವಂತ ಯಾವ ಲೈಫ್ ಇದೆ, ಪರಲೋಕ ಅಂತ ಏನ್ ಕರಿತೀವಿ ಅಥವಾ ಏನ್ ಮೋಕ್ಷ ಅಂತ ಕರಿತೀವಿ ಅಥವಾ ಮುಂದಿನ ಜನ್ಮ ಅಂತ ಕರಿತೀವಿ, ಇಹ ಲಕ್ಷದೆ ಅಸ್ಮಿಂಚ ಲೋಕೆ ಹಿತಂ ಸಮನುಪಶ್ಯತ, ಅವುಗಳನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಯಾ ತಿಸ್ರಃ ಏಷಣಃ ಪರಿಯಿಷ್ಟವ್ಯ ಭವಂತಿ. ಈ ರೀತಿ 3 ರೀತಿಯಾದಂತಹ ಏಷಣಗಳು, ಎಕ್ಸ್ಪ್ಲೋರಿಂಗ್ ಆಸ್ಪೆಕ್ಟ್ಸ್ ಅನ್ನುವಂಥದ್ದು ಮಾಡ್ಬೇಕಾಗಿ ಬರುತ್ತೆ. ಅವು ಯಾವ್ಯಾವುದು? ತದ್ಯಥ ಪ್ರಾಣೇಷಣ ಧನೇಷಣ ಪರಲೋಕೇಷಣ ಇತಿ. ಆ 3ಗಳನ್ನ ಪ್ರಾಣೇಷಣ ಧನೇಷಣ ಮತ್ತು ಪರಲೋಕೇಷಣ ಅಂತ ಹೇಳಿ ಕರೀತಾ ಇರ್ತಾರೆ. ಇದಕ್ಕೆ ಚಕ್ರಪಾಣಿಯವರು ಇನ್ನೊಂದಿಷ್ಟು ವಿಶದವಾಗಿ ವಿವರಣೆ ಕೊಡ್ತಾ ಹೋಗ್ತಾರೆ. ಇಹ ಇತಿ ಭೋಗಾರ್ಥಿ ಪುರುಷಾಧಿಪತಿ. ಸೊ ಇಲ್ಲಿ ಪುರುಷ ಅನ್ನುವಂಥದ್ದು ನಾವು ಆಯುರ್ವೇದ ನೋಡಿದಂಥದ್ದು ಭೋಗಾರ್ಥ, ಅಂದ್ರೆ ಜೀವನವನ್ನು ಅನುಭವಿಸ್ಬೇಕು. ಹೇಳ್ಬೇಕಾದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅನ್ನೋಂಥದ್ದು ಸ್ಪಷ್ಟ ಮಾಡ್ಕೋಬೇಕಾಗಿದೆ. ಇವತ್ತಿನ ಸ್ಪಷ್ಟತೆ ಮಾತಾ ಇರುವಂಥದ್ದು ಯಾರು ಜೀವನದಲ್ಲಿ ಇದ್ದುಕೊಂಡು ಮಾಡುವಂಥ ಅಂಥವನಿಗೆ, ಅಂದ್ರೆ ಸಾಮಾಜಿಕ ಜೀವನದಲ್ಲಿ ಇರುವಂತಹ ವ್ಯಕ್ತಿಗೆ ಬೇಕಾಗಿರುವಂತಹ ಏಷಣ, ಅದು ಎಲ್ಲರಿಗೂ ಅಪ್ಲೈ ಆಗುತ್ತಾ? ಯಥೋ ಮೋಕ್ಷಾತಿ ಪುರುಷಂ ಪ್ರತಿ ಧನೇಶನ ಸರ್ವತ್ರ ಇವ ಅನುಪಯುಕ್ತ. ಎರಡು ರೀತಿ ಅರ್ಥ ಹೇಳುತ್ತೆ. ಒಬ್ಬರು ಸಾಮಾಜಿಕವಾಗಿರ್ಬೇಕು ಅಂತ ಹೇಳ್ತಾನೆ, ಒಂದು ಅಮುಷ್ಮಿಕವಾಗಿ ಕೇವಲ ಯೋಚನೆ ಮಾಡುವಂತ ಮೋಕ್ಷಾರ್ಥಿಗಳು ಇರ್ತಾರೆ. ಸಾಮಾಜಿಕವಾದನಿಗೆ ಗುರುತುಗಮನದಲ್ಲಿ ಇಟ್ಕೊಂಡು ಈ ವಿಷಯಗಳನ್ನ ಹೇಳಲಾಗಿದೆ. ಯಾರು ಅಮುಷ್ಮಿಕವಾಗಿ ಚಿಂತನೆ ಮಾಡ್ತಿರ್ತಾರೆ ಅಥವಾ ಆಧ್ಯಾತ್ಮಿಕವಾಗಿ ಇರುವಂತವನಿಗೆ ಧನೇಶನಾದಿಗಳು ಅದಷ್ಟು ಉಪಯೋಗ ಆಗೋದಿಲ್ಲ. ಇಲ್ಲಿ ಇವತ್ತಿನ ಪ್ರಸ್ತುತ ಪ್ರಕರಣದಲ್ಲಿ ನಾವು ಅವ್ರ ಬಗ್ಗೆ ಹೆಚ್ಚು ಮಾತಾಡ್ತಾ ಇಲ್ಲ. ಯಾರು ಸಾಮಾಜಿಕವಾದ ಜೀವನದಲ್ಲಿ ಇರ್ತಾರೋ ಅವ್ರ ಬಗ್ಗೆನೇ ಮಾತಾಡ್ತಾ ಇರುವಂತದ್ದು. ಹಾಗಾದ್ರೆ ಇಲ್ಲಿ ಪುರುಷ ಅಂತ ಯಾಕೆ ಹೇಳಿದ್ರು? ಪುರುಷೇಣ ಇತಿ ಪದಂ ಕುರ್ವನ್ ಯಯೇವ ಪುರುಷ ಏಷಣಾತ್ರಯಂ ಅನ್ವಿಷಂತಿ ಸಯೇವ ಪುರುಷ ಬಣ್ಯತೆ ನ ಅನ್ಯ. ಇಲ್ಲಿ ಪುರುಷ ಅಂತ ಹೇಳಿದಾಗ ಯಾರು ಈ ಅನ್ವೇಷಣೆಗಳನ್ನ ಮಾಡೋದಕ್ಕೆ ಸಮರ್ಥರಿದ್ದಾರೆ, ಮಾಡೋದಕ್ಕೆ ಸಾಧ್ಯ ಇದೆ, ಅಂಥವ್ರನ್ನೇ ಇಲ್ಲಿ ಪುರುಷ ಅಂತ ಕರೀತಾರೆ. ಹಾಗಾದ್ರೆ ಪುರುಷ ಅನ್ನೋದು ಶಬ್ದ ಪ್ರಾಣಿಗಳಲ್ಲೂ ಪುರುಷತ್ವ ಇರ್ತಾನೆ, ಆತ್ಮ ಇರುತ್ತೆ ಅನ್ನೋಂಥ ಅರ್ಥ ಬರುತ್ತಲ್ವಾ? ಆದ್ರೆ ಪ್ರಾಣಿಗಳಿಗೂ ಮನುಷ್ಯನಿಗೆ ಇರುವಂತ ಪ್ರಧಾನ ವ್ಯತ್ಯಾಸ ಇದೆ. ಅವುಗಳಲ್ಲಿ ಉಳಿದಂತಹ ಎಲ್ಲ ಇನ್ನು ಹಸಿವು ಇತ್ಯಾದಿಗಳೆಲ್ಲ ಇದ್ರೂ ಕೂಡ ಈ ಲಾಜಿಕಲ್ ರೀಸನಿಂಗ್ ಅಥವಾ ಎಕ್ಸ್ಪ್ಲೋರೇಷನ್ ಅನ್ನುವಂತಹ ಒಂದು ವಿಶೇಷವಾದಂತಹ ಸಾಮರ್ಥ್ಯ ಇರುವಂತದ್ದು ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ. ಅದರಿಂದಾಗಿ ಅವರನ್ನು ವ್ಯತ್ಯಾಸ ಮಾಡಬೇಕಾಗಿರೋದ್ರಿಂದಾಗಿ ಇಲ್ಲಿ ಪುರುಷ ಅನ್ನುವಂಥ ಶಬ್ದ ಮನುಷ್ಯ ಪ್ರಾಂತರಿಗೆ ಪ್ರಧಾನವಾಗಿ ಗುರುತಿಸಬೇಕಾಗುತ್ತೆ ಅನ್ನುವಂಥದ್ದು ಚಕ್ರಪಾಣಿ ಅಭಿಪ್ರಾಯ. ಹಾಗಾದ್ರೆ ಇಲ್ಲಿ ಪುರುಷನ ಅನುಪಹತ ಸತ್ವ ಬುದ್ಧಿ, ಸತ್ವ ಅನ್ನುವಂಥದ್ದು ಮನಸ್ಸಿನ ಸ್ವಭಾವವಾಗಿ ಅರ್ಥ ಆಗಿರುತ್ತೆ, ಬುದ್ಧಿ ಅನ್ನುವಂಥದ್ದು ನಿಶ್ಚಯಾತ್ಮಕವಾಗಿರುವಂತಹ ವಿಷಯ ಅಂತ ಗೊತ್ತಾಗಿದೆ. ಉಳಿದಂತೆ 2 ಶಬ್ದಗಳೇ ಅಂತ, ಪೌರುಷ ಮತ್ತೆ ಪರಾಕ್ರಮ. ಹಾಗಾದ್ರೆ ಅವುಗಳನ್ನ ಏನಂತ ಅರ್ಥ ಮಾಡ್ಕೊಳ್ಬೇಕು ಈ ಪ್ರಸ್ತುತ ಪ್ರಕರಣದಲ್ಲಿ? ಪೌರುಷಂ ಶಾರೀರಂ ಬಲಂ, ಶರೀರದಲ್ಲಿ ಇರುವಂತಹ ಶಾರೀರಿಕವಾದಂತಹ ಬಲ ಅನ್ನುವಂಥದ್ದು, ದೈಹಿಕ ಬಲ ಅನ್ನೋದಕ್ಕೆ ಪೌರುಷ ಅನ್ನುವಂಥ ಅರ್ಥ ಮಾಡಿದ್ದಾರೆ. ಪರಾಕ್ರಮ ಅನ್ನೋದಕ್ಕೆ ಚಕ್ರಪಾಣಿಯವರು ಏನಂತ ಅರ್ಥ ಕೊಡ್ತಾರೆ ಅಂದ್ರೆ ಶೌರ್ಯ ಅಂತಾನು ಅದಕ್ಕೆ ಇನ್ನೊಂದು ಹೆಸರು ಕೊಡ್ತೇವೆ. ಶೌರ್ಯ ಪರಾಕ್ರಮ ಅನ್ನುವಂಥದ್ದು
ಅದಕ್ಕೆ ಪೂರಕವಾಗಿರುವಂತ ಮನಸ್ಸಿನ ಬಲ. ಯಾವುದೇ ಒಂಥ ಸ್ಥಿತಿಗಳಲ್ಲೂ ಕೂಡ ಎದೆಗುಂದೆ ಇರುವಂಥದ್ದು. ಎಷ್ಟೋ ಬಾರಿ ಶಾರೀರಿಕ ಬಲ ಜಾಸ್ತಿ ಇದ್ದು ಕೂಡ ಮನಸ್ಸಿನ ಬಲ ಇದ್ದ ವ್ಯಕ್ತಿ ವೀಕ್ ಅಂತಾನೆ ಅನ್ಸ್ಕೊಳ್ತಾ ಇರ್ತಾನೆ. ಶಾರೀರಿಕ ಬಲಕ್ಕೆ ಪೂರಕವಾಗಿರುವಂಥದ್ದು ಮಾನಸಿಕ ಬಲ. ಅವೆರಡೂ ಒಂದಕ್ಕೊಂದು ಪೂರಕಗಳು. ಶಾರೀರಿಕ ಬಲ ಚೆನ್ನಾಗಿದ್ರೆ ಮಾನಬಲ ಚೆನ್ನಾಗಿರುತ್ತೆ, ಮನೋಬಲ ಚೆನ್ನಾಗಿದ್ರೆ ಶರೀರ ಬಲನ ಎಷ್ಟೋ ಬಾರಿ ಚೆನ್ನಾಗಿರುತ್ತೆ. ಎಷ್ಟೋ ಬಾರಿ ಮನೋಬಲ ಇದ್ದಾಗ ಶಾರೀರ ಬಲ ಕಮ್ಮಿ ಇದ್ದಾಗಲೂ ಕೂಡ ಕೆಲವೊಮ್ಮೆ ವ್ಯಕ್ತಿ ಪರಾಕ್ರಮದಿಂದ ಇರುವಂತದ್ದನ್ನು ಕೂಡ ನಾವು ನೋಡಿದ್ದೇವೆ ಹಿಂದೆ. ಇಹ ಚ ಅಮುಷ್ಮಿಂಚ ಲೋಕೆ, ಇಹ ಇತಿ ಇಹ ಜನ್ಮನಿ ಅಮುಷ್ಮಿಂತ ಜನ್ಮ ಅಂತಾರೆ. ಈ ಜನ್ಮದಲ್ಲೂ ಮುಂದಿನ ಜನ್ಮವನ್ನೂ ಗಮನದಲ್ಲಿ ಇಟ್ಕೊಂಡು ಅಂತ ಅರ್ಥ ಮಾಡಿದ್ದಾರೆ. ಇಷ್ಯತೆ ಅನ್ವಿಷ್ಯತೆ, ಇಷ್ಯತೆ ಅಂತ ಸರ್ಚ್ ಮಾಡೋದು, ಹುಡುಕುವಂಥದ್ದು. ಹುಡುಕೋದು ಅಂತ ಅಷ್ಟೇ ಅರ್ಥ ಅಲ್ಲ, ಸಾಧಿಸೋದು ಅಂತಾನು ಅರ್ಥ ಹೇಳಿದ್ದಾರೆ. ಇಷ್ಯತೆ ಅನ್ವಿಷ್ಯತೆ ಸಾಧ್ಯತೆ ಅನೇನೈತಿ ಏಷಣ. ಹುಡುಕ್ತೇವೆ, ಎಕ್ಸ್ಪ್ಲೋರ್ ಮಾಡ್ತೇವೆ, ಗುರುತಿಸ್ತೇವೆ, ಸಾಧಿಸ್ತೇವೆ. ಈ ಎಲ್ಲ ಅರ್ಥದಿಂದ ಕೂಡ ಶೇಷಣ ಅಂತ ಹೇಳ್ತಾನೆ. ಯಾವ್ಯಾವುದು? ಪ್ರಾಣ, ಪ್ರಾಣ ಅಂತಂದ್ರೆ ಜೀವಿತ. ತತ್ ಸಾಧ್ಯತೆ, ಆಗ ಪ್ರಾಣನ ಸಾಧ್ಯನೇ ಏನು? ಪ್ರಾಣ ತಗೊಂಡಿರೋದಷ್ಟೇನ ಅಲ್ಲ, ಅದರ ದೀರ್ಘತ್ವವನ್ನು ಕೂಡ ಸಾಧಿಸ್ತೀವಿ. ತತ್ ಸಾಧ್ಯತೆ ದೀರ್ಘತ್ವೇನ, ಬರೀ ದೀರ್ಘತ್ವ ಸಾಕ ಇಲ್ಲ, ದೀರ್ಘತ್ವದ ಜೊತೆಗೆ ರೋಗ ಅನುಪಹತತ್ವೇನ ಅನಯ. ದೀರ್ಘನೂ ಇರಬೇಕು, ಅದ್ರ ಜೊತೆಗೆ ಆ ದೀರ್ಘ ಸಹಜತೆಗೆ ರೋಗಗಳಿಂದ ಬಳಲ್ತಾ ಮಾಡ್ಕೊಂಡ ದೀರ್ಘದಿಂದ ಆಗದ ಪ್ರಯೋಜನ ಇಲ್ಲ. ರೋಗರಹಿತವಾಗಿ ದೀರ್ಘವನ್ನು ಹೊಂದಿರುತ್ತೆ ಅನ್ನೋ ಕಾರಣದಿಂದಾಗಿ ಪ್ರಾಣೇಷಣ ಅಂತ ಹೇಳ್ತಾನೆ. ಅದಕ್ಕೆ ನಂತರ ಬರುವಂಥದ್ದು ಏವಂ ಧನ ಏಷಣ. ಅದ್ರ ಹಾಗೇನೆ ಧನ ಏಷಣ, ಧನವನ್ನು ಕೂಡ ಮಾಡಬೇಕು. ಧನ ಅಂತ ಏನಂತ ಅರ್ಥ ಮಾಡ್ಕೋಬೇಕು ಅಂತ ಮುಂದೆ ಹೇಳ್ತಾ ಹೋಗ್ತಾನೆ. ಏವಂ ಧನ ಏಷಣ, ದೀರ್ಘಕಾಲದಲ್ಲೂ ಕೂಡ ಬರೆದಿರುವಂತಹ ಧನ ಅದರ ಸರಿಯಾದ ವಿನಿಯೋಗ ಅಂತ ಅರ್ಥದಲ್ಲಿ ಮಾಡಬೇಕಾಗಿ ಬರ್ತದೆ. ಹಾಗೆ ಪರಲೋಕ ಉಪಕಾರಕಸ್ಯ ಧರ್ಮಸ್ಯ ಏಷಣ ಪರಲೋಕೇಶನ. ಮುಂದಿನ ಜನ್ಮ ಅಂತಿರ್ಲಿ ಅಥವಾ ಮೋಕ್ಷ ಅಂತಿರ್ಲಿ, ಅದಕ್ಕೆ ಪೂರಕವಾದ ಕರ್ಮ ಧರ್ಮಾದಿಗಳನ್ನ ಮಾಡುವಂಥದ್ದು, ಅದರ ಹುಡ್ಕೊಂಡು ಹೋಗುವಂಥದ್ದು ಪರಲೋಕೇಶನ ಆಗುತ್ತೆ. ಹಾಗಾದ್ರೆ ಇನ್ನೊಂದು ಶಬ್ದ ಬರುತ್ತೆ, ಹಾಗಾದ್ರೆ ಕಾಮಾದಿಗಳು ಬೇಡವಾ ಅನ್ನುವಂಥದ್ದು. ಅದಕ್ಕೆ ಅವನು ಹೇಳ್ತಾನೆ, ಕಾಮೇಶನತು ಪ್ರಾಣಯೇಷಣ ಧನಯೇಷಣೆಯೋ ಅಂತರ್ಭಾವನೀಯ. ಇವೆರಡೂ ಇತ್ತು ಅಂದ್ರೆ ಇವೆರಡರ ಜೊತೆ ಗುರುತಿಸ್ಕೋಬೇಕು, ಇವೆರಡು ಅಂತರ್ಭಾವವಾಗಿ ಗುರುತಿಸ್ಕೋಬೇಕು. ಅದಕ್ಕೆ ಮತ್ತೆ ಹೊಸದಾಗಿ ಬೇಕಾಗಿಲ್ಲ, ಇವೆರಡರಲ್ಲೇ ಅದು ಸೇರಿದಂಗೆ ಆಗುತ್ತೆ. ಪ್ರಾಣೇಶಣ ಮತ್ತು ಧನೇಶನಗಳಲ್ಲಿ ಕೂಡ ಕಾಮೇಶಣ ಕೂಡ ಬರುತ್ತೆ. ಶರೀರ ಸಂಪತ್ತಿ ಸಾಧನ ಸಂಪತ್ತಿ ಸಾಧ್ಯತ್ವ. ಯಾವುದೇ ಆಸೆಗಳಿದೆ ಅನ್ನುವಂಥದ್ದು ಎರಡರಿಂದನೇ ಸಾಧ್ಯ. ಒಂದು ಶರೀರದಲ್ಲಿ ಆರೋಗ್ಯ ಇರಬೇಕು, ಆಯಸ್ಸಿರಬೇಕು, ಜೊತೆಗೆ ಅದನ್ನ ಅರ್ಜನೆ ಮಾಡುವಂತ ಧನ ಸಂಪತ್ತು ಇರಬೇಕು. ಇವೆರಡಿದ್ದಾಗ ಅದು ತನ್ನಿಂತಾನೆ ಡಿಸೈರ್ಸ್ ಕೂಡ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅನ್ನುವಂಥದ್ದು ಚಕ್ರಪಾಣಿಯ ಅಭಿಪ್ರಾಯ. ಯದಿವ ಕಾಮೇಶನಯಾಂ ಸ್ವತಯೋ ಪುರುಷ ಪ್ರವೃತ್ತೋ ಭವತಿ. ಇನ್ನೂ ಒಂದಿದೆ, ಅದು ನೀವೇನು ಹೇಳ್ಬೇಕಾಗಿ ಬಂದಿಲ್ಲ. ಡಿಸೈರ್ಸ್ ಅನ್ನುವಂಥದ್ದು ವ್ಯಕ್ತಿ ಸಹಜವಾಗಿ ಇರುತ್ತದೆ, ಅದಕ್ಕೆ ಬೇರೆ ನಿರ್ದೇಶದ ಅಗತ್ಯ ಆಗಲಿ ಉಪದೇಶದ ಅಗತ್ಯ ಇರುವುದಿಲ್ಲ. ಅದರಿಂದಾಗಿ ಅದನ್ನು ವಿಶೇಷವಾಗಿ ನೀವು ಎಕ್ಸ್ಪ್ಲೋರ್ ಮಾಡುವಂತಹ ವಿಷಯ ಅಂತ ಏನು ಹೇಳಬೇಕಾದ ಅಗತ್ಯ ಕಾಣುವುದಿಲ್ಲ. ಇದಿವ ಕಾಮೇಶನಯಾಂ ಸ್ವತಃವ ಪುರುಷ ಪ್ರವೃತ್ತೋ ಭವತಿ. ನಾವು ಹೇಳದೇ ಇರಲಿ, ನಿರ್ದೇಶ ಇರಲಿ ಇಲ್ಲದೆ ಇರಲಿ, ಒಬ್ಬ ವ್ಯಕ್ತಿ ಸಹಜವಾಗಿ ತೊಡಗಿಕೊಳ್ಳೋದ್ರಿಂದಾಗಿ ಅದನ್ನು ಉಪದೇಶ ರೂಪವಾಗಿ ಏಷಣ ಅಂತ ಹೇಳೋ ಅಗತ್ಯ ಅನ್ನೋಂಥದ್ದು ಕಾಣುವುದಿಲ್ಲ ಅನ್ನೋದು ಚಕ್ರಪಾಣಿಯವರ ಅಭಿಪ್ರಾಯ. ಮುಂದಿನ ಶ್ಲೋಕದಲ್ಲಿ ಆಸಾಂತುಕಲು ಏಷಣ, ಈಗ ಮೂರು ಹೇಳಿದ್ವಿ, ಧನೇಶನ, ಪ್ರಾಣೇಶನ, ಧನೇಶನ ಮತ್ತೆ ಪರಲೋಕೇಶನ ಅಂತ. ತಾವತ್ ಪ್ರಾಣೇಶನಾಂ ಪೂರ್ವತರಂ ಆಪದ್ಯತೆ. ಅವುಗಳಲ್ಲಿ ಪ್ರಾಣೇಶನ ಅನ್ನುವಂಥದ್ದು ಪೂರ್ವತರ, ಎರಡರಲ್ಲಿ ಮೊದಲನೇದಾಗಿ ಹೇಳ್ಬೇಕಾಗಿ ಬರುತ್ತೆ ಅನ್ನುವಂಥ. ತರ ತಮ ಭಾವ ಇದ್ದಾಗ ತರ ಅನ್ನುವಂಥದ್ದು ಕಂಪೇರಿಟಿವ್ ಆಗುತ್ತೆ, ತಮ ಅನ್ನುವಂಥದ್ದು ಸೂಪರ್ಲೇಟಿವ್ ಆಗುತ್ತೆ. ಇಲ್ಲಿ ಮೂರಿದ್ರೂ ಕೂಡ ತರತ್ವ ಯಾವ ಶಬ್ದ ಉಪಯೋಗಿಸಿದ್ದಾನೆ, ಕಂಪೇರಿಟಿವ್ ಆಗಿ ಹೇಳ್ಬೇಕು, ಸೂಪರ್ಲೇಟಿವ್ ಆಗಿ ಹೇಳ್ಬೇಕಲ್ಲ ಅವನು ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಚಕ್ರಪಾಣಿ ಸೂಕ್ತ ಪರಿಹಾರವನ್ನ ಹೇಳ್ತಾ ಹೋಗ್ತಾರೆ. ಅಕಸ್ಮಾತ್ ಹಾಗಾದ್ರೆ ಆ ಕಂಪೇರಿಟಿವ್ಲಿ ಕೂಡ ಇದು ಯಾಕೆ ಪ್ರಧಾನವಾಗಿ ಫಸ್ಟ್ ಆಯ್ತು? ಅಕಸ್ಮಾತ್ ಪ್ರಾಣ ಪರಿತ್ಯಾಗಿ ಸರ್ವತ್ಯಾಗ, ಪ್ರಾಣವೇ ಹೋಯ್ತು ಅಂತಂತಂದ್ರೆ ಧನವೂ ಇಲ್ಲ, ಪರಲೋಕವೂ ಇರೋದಿಲ್ಲ. ಅದರಿಂದಾಗಿ ಪ್ರಾಣವನ್ನೇ ಫಸ್ಟ್ ಉಳಿಸ್ಕೋಬೇಕು ಅನ್ನೋದು ಅಭಿಪ್ರಾಯ ಆಗುತ್ತೆ. ತಸ್ಯ ಅನುಪಾಲನಂ ಸ್ವಸ್ಥಸ್ಯ ಸ್ವಸ್ಥವೃತ್ತ ಅನುವೃತ್ತಿ. ಸ್ವಸ್ಥನಾದವನು ತನ್ನ ಸ್ವಾಸ್ಥ್ಯವನ್ನ ವರ್ತನೆ ಅಂದ್ರೆ ಇರುವಿಕೆ, ಅನುವೃತ್ತಿ ಇರೋದೆಲ್ಲ ಜೊತೆಗೆ ಇರುವಂಥದ್ದು. ಸ್ವಸ್ಥದ ಜೊತೆಗೆ ಪ್ರಾಣದ ಪರಿಪಾಲನೆ. ಸ್ವಸ್ಥನೂ ಆಗಿರ್ಬೇಕು, ಪ್ರಾಣವೂ ಇರಬೇಕು, ದೀರ್ಘಾಯುನೂ ಆಗಿರ್ಬೇಕು. ಮೂರನ್ನೂ ಹೇಳಂತ ಅರ್ಥದಲ್ಲಾಯ್ತು. ಆತುರಸ್ಯ ವಿಕಾರ ಪ್ರಶಮನೆ ಅಪರಾಧ. ಒಂದು ಸ್ವಸ್ಥವೃತ್ತವನ್ನ ಯಾವಾಗಲೂ ಮಾಡ್ತಾ ಇರ್ಬೇಕು. ಹಾಗೆ ಯಾವ್ದಾದ್ರು ಮಧ್ಯದಲ್ಲಿ ವ್ಯಾಧಿ ಇತ್ಯಾದಿಗಳು ಬಂದ್ರೆ
ಯಾವುದೇ ಪ್ರಮಾದಗಳಿಲ್ಲದೆ ವಿಕಾರಗಳ ಪ್ರಶಮನ ಆಗ್ಬೇಕು. ಆತುರಸ್ಯ ವಿಕಾರ ಪ್ರಶಮನೆ ಅಪ್ರಮಾದ. ಯಾವುದೇ ವ್ಯಾಧಿಗಳು ಬಂದ್ರೆ ಯಾವುದೇ ರೀತಿಯ ಪ್ರಮಾದಗಳಿಲ್ಲದೆ ಅವು ವಿಕಾರಗಳ ಪರಿಶಮನ ಆಗಿರಬೇಕು. ತದ ಉಭಯೋ ಏತದುಕ್ತಂ ವಕ್ಷ್ಯತೆ ಚ. ಈ ಇವೆರಡು ಏನಿದೆ, ಸ್ವಾಸ್ಥ್ಯ ರಕ್ಷಣಾ ಆಗ್ಲಿ ಅಥವಾ ವಿಕಾರ ಪರಿಶಮನ ಅನ್ನುವಂಥದ್ದು ಈ ಹಿಂದಿನ 8 ಅಧ್ಯಾಯಗಳಲ್ಲಿ ಆಲ್ರೆಡಿ ಸುಮಾರಷ್ಟು ಹೇಳಿ ಆಗಿದೆ. ಮುಂದಿನ ಅಧ್ಯಾಯಗಳಲ್ಲೂ ಕೂಡ ಆಯಾಯ ಅಧ್ಯಾಯಕ್ಕೆ ಅನುಗುಣವಾಗಿ ನಾವು ಹೇಳ್ತಾ ಹೋಗ್ತೀವಿ ಅಂತ ಹೇಳಿ. ತದ್ ಯಥೋಕ್ತಂ ಅನುವರ್ತಮಾನ ಪ್ರಾಣಾನುಪಾಲನ ದೀರ್ಘಮಾಯು ಅವಾಪ್ನೋತಿ ಪ್ರಥಮೇಶನ ವ್ಯಾಖ್ಯಾತ ಭವತಿ. ತದ್ ಯಥೋಕ್ತಂ ಅನುವರ್ತಮಾನ, ಏನೇನು ಹೇಳಿದ್ದಾನೆ, ಸ್ವಸ್ಥವೃತ್ತಕ್ಕೆ ಏನೇನು ಹೇಳಿದ್ದಾನೆ, ವಿಕಾರ ಪ್ರಶಮನಕ್ಕೆ ಏನೇನು ಹೇಳಿದ್ದಾನೆ, ಅವುಗಳನ್ನು ಯಾವ ರೀತಿ ಹೇಳಿದ್ಯೋ ಅದೇ ರೀತಿ ಪಾಲನೆ ಮಾಡೋದ್ರಿಂದ ಪ್ರಾಣಾನುಪಾಲನ, ಒಂದು ಪ್ರಾಣ ಯಾವಾಗಲೂ ಇರ್ತದೆ, ಜೊತೆಗೆ ದೀರ್ಘಾಯು ಕೂಡ ಬರುತ್ತೆ ಅನ್ನುವಂಥದ್ರಿಂದಾಗಿ ಪ್ರಥಮೇಶನಾಗಿರುವಂತಹ ಪ್ರಾಣೇಶನವನ್ನ ವ್ಯಾಖ್ಯಾನ ಮಾಡ್ದಂಗೆ ಆಯ್ತು ಅಂತ ಹೇಳ್ತಾರೆ. ಇದಕ್ಕೆ ಚಕ್ರಪಾಣಿಯವರು ಏನಂತ ಹೇಳ್ತಾರೆ ಅಂತಂದ್ರೆ, ಪ್ರಾಣ ಏಷಣಾಯ ಪ್ರಥಮಾನುಷ್ಠಾನೆ ಉಪಪತ್ತಿ ಮಾಹ. ಇದು ಯಾಕೆ ಉಪಪತ್ತಿ ಅನ್ನುವಂಥದ್ದು ಸಬ್ಸ್ಟಾನ್ಶಿಯೇಷನ್, ಏನಾದ್ರೂ ಒಂದು ಹೇಳೋದು ಅಥವಾ ಏನಾದ್ರೂ ಒಂದು ಇದು ಮಾಡೋದು, ಅದನ್ನ ಯಾಕೆ ಆ ರೀತಿ ಎಕ್ಸಿಕ್ಯೂಟ್ ಮಾಡಿದ್ವಿ ಅನ್ನೋದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಕೊಡುವಂಥ ಸಬ್ಸ್ಟಾನ್ಶಿಯೇಷನಿಂಗ್ ವಾಟ್ ವಿ ಆರ್ ಡೂಯಿಂಗ್ ಅನ್ನುವಂಥ. ಈ ಮೂರಲ್ಲಿ ಪ್ರಥಮವಾಗಿ ಪ್ರಾಣವನ್ನೇ ಯಾಕೆ ಅನುಷ್ಠಾನ ಹೇಳಿದ್ವಿ ಅನ್ನೋದಕ್ಕೆ ಸಬ್ಸ್ಟಾನ್ಶಿಯೇಷನ್ ಉಪಪತ್ತಿ ಆಗಿದೆ. ಆಸಾಂತು ಇತ್ಯಾದಿ. ತ್ರಯಾಣ ಮಧ್ಯೆ ದ್ವೇ ಪೂರ್ವ ಭವತ. ಈಗ ಇರೋದಂತೂ 3, ಪ್ರಾಣ, ಧನ ಮತ್ತೆ ಪರಲೋಕ. ಪರಲೋಕ ಅಂತ ಮಧ್ಯದಲ್ಲಿ ಬರಕ್ಕಾಗಲ್ಲ, ಯಾಕೆ ಅಂತ ಹೇಳಿದ್ರೆ ಅದು ಇರೋದೇ ಕೊನೆಯಲ್ಲಿ ವಿಷಯ ಇರುವಂಥದ್ದು. ಸೊ ಅದು ಈ ಏನು ಇದು ಹೇಳ್ತೀವಲ್ಲ ಕಂಪ್ಯಾರಿಸನ್ಸ್ ಅನಾಲಿಸಿಸ್ ಅಲ್ಲಿ ಅದು ಬೈ ಡಿಫಾಲ್ಟ್ ಅದು ಕೊನೆಗೆ ಹೋಗ್ಬಿಟ್ಟಿರ್ತದೆ. ತ್ರಯಾಣ ಮಧ್ಯೆ ದ್ವೇ ಪೂರ್ವ ಭವತ, 2 ಮಾತ್ರ ಸಾಧ್ಯ. ತೃತೀಯ ಸರ್ವೋತ್ತರತ್ವೇನ ಅಪೂರ್ವ. ಕೆಟಗರಿಕಲಿ ಅದು ಹೊರಗಿರ್ಲ, 3ನೇದು ಆಗ್ಬಿಡುತ್ತೆ, ಲಾಸ್ಟಿಗೆ ಬರುವಂಥದ್ದು. ಸೊ ಅದು ಈ ಡಿಬೇಟ್ ಅಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಡಿಬೇಟ್ ಅಲ್ಲಿ ಬರೋದಕ್ಕಾಗಿ ಮೊದಲನೇ 2 ಮಾತ್ರ, ಯಾಕಂದ್ರೆ ಅದು ಮುಂದಿಲ್ಲ, ಕೊನೆಗೆ ಅಚೀವ್ ಮಾಡುವಂತ ವಿಷಯ ಅನ್ನುವಂಥದ್ದು ಬೈ ಡಿಫಾಲ್ಟ್ ಗೊತ್ತಾಗುತ್ತೆ. ಶಬ್ದದಿಂದ ನಾವು ಅರ್ಥ ಮಾಡ್ಕೊಳ್ಳುವಂಥ ಸರ್ವ ಉತ್ತರತ್ವೇನ ಅಪೂರ್ವತ್ವ, ಅದು ಅಪೂರ್ವ ಬರ್ಲಿಕ್ಕೆ ಅವಕಾಶನೇ ಇಲ್ಲ ಅದಕ್ಕೆ. ತೇನ ದ್ವಯೋಹೋ, ಅದರಿಂದ ಉಳಿದಿದ್ದಾಯ್ತು, 2 ಉಳಿದಿತ್ತು. 3ರಲ್ಲಿ ಯಾವುದು ಮೊದಲು ಅಂತ ಹೇಳಿದಾಗ ತಮತ್ವ ಬರಕಾಗ್ತಿತ್ತು. ಕೆಟಗರಿಕಲಿ 3ನೇ ಅನ್ನೋದು ಹೊರಗೆ ಉಳ್ಕೊಂಡಿರೋದ್ರಿಂದಾಗಿ ಉಳಿದಿದ್ದು 2 ಅಂತ ಆಯ್ತು, ಪ್ರಾಣ ಮತ್ತೆ ಧನ. ಅವುಗಳಲ್ಲಿ ತರತ್ವ ಯಾವುದು, ಕಂಪೇರಿಟಿವ್ಲಿ ಯಾವುದು, ಪ್ರಾಣಕ್ಕೆ ತರತ್ವ ಬಂತು. ತೇನ ದ್ವಯೋಹೋ ತರ ಇತಿ ನ್ಯಾಯಾತ್ ಪೂರ್ವತರಂ ಪ್ರಾಣೇಶನ ಇತಿ ಸಾಧು ತರ ಪ್ರಯೋಗ. ಅದರಿಂದಾಗಿ ಪ್ರಾಣೇಶನಂ ಪೂರ್ವತಮ ಆಪದ್ಯತೆ ಅಂತ ಹೇಳ್ಬೋದಾಗಿತ್ತಲ್ಲ ಅನ್ನೋದಕ್ಕೆ ಇವ್ರು ಏನ್ ಮಾಡ್ಕೊಂಡ ಅಂದ್ರೆ ಒಂದು ಎಸ್ಟಾಬ್ಲಿಷ್ ಮಾಡ್ಕೊಂಡ. ಇಲ್ಲಿ ಪ್ರಾಣ ತರತ್ವೇನ ಪೂರ್ವತರ ಆಗುತ್ತೆ ಅಂತ ಹೇಳ್ಕೊಂಡೆ. ಅಂದ್ರೆ ಇಲ್ಲಿ ಇರುವಂತದ್ದು ಇವೆರಡ ನಡುವೆ ಮಾತ್ರ ಕಾಂಟೆಕ್ಸ್ಟ್ ಇರುವಂತದ್ದು ಅಂತ ತರ್ತಾರೆ. ಪ್ರಾಣ ಶಬ್ದವು ಜೀವಿತ ವಚನ ಏಕವಚನ ಅಂತ ಅಪಿ ಅಸ್ತಿ. ಪ್ರಾಣ ಅನ್ನುವಂಥದ್ದು ಪ್ರಾಣ ಅಂತ ಹೇಳ್ಬೋದು, ಪ್ರಾಣಾಹ ಅಂತಾನು ಹೇಳ್ಬೋದು, ಬಹುವಚನದಲ್ಲೂ ಹೇಳ್ಬೋದು. ಇಲ್ಲಿ ಪ್ರಾಣ ಅಂತ ಹೇಳಿದಾಗ ಜೀವಿತ ಅನ್ನುವಂತಹ ಅರ್ಥದಲ್ಲಿ ಏಕವಚನ ಅಂತವಾಗಿ ಹೇಳಿದ. ಪ್ರಾಣಾಹ ಅಂತ ಹೇಳಿದಾಗ ಬಹುವಚನ ಆಗುತ್ತೆ. ದ್ವಾದಶ ಪ್ರಾಣಾಹ ಅಂತ ನಾವ್ ಇನ್ ಮುಂದೆ ಕಲಿತಾ ಹೋಗ್ತೀವಲ್ಲ, ಅಲ್ಲಿ ಪ್ರಾಣಾಹ ಅಂತ ಬಹುವಚನ ಆಗ್ಲಿಕ್ಕೆ ಅವಕಾಶ ಇದೆ. ಇಲ್ಲಿ ಪ್ರಾಣ ಅನ್ನೋದ್ರಿಂದಾಗಿ ಏಕವಚನ ಮಾತ್ರ ಆಗಿದೆ. ಏಕವಚನ ಪ್ರಯೋಗ ಕೂಡ ಬೇರೆ ಬೇರೆ ಪ್ರಕರಣಗಳು ನಾವು ನೋಡಿರೋದ್ರಿಂದ ಈ ಪ್ರಸ್ತುತ ಪ್ರಕರಣದಲ್ಲಿ ನಾವು ಪ್ರಾಣ ಅನ್ನುವಂಥದ್ದು ಏಕವಚನದಲ್ಲೇ ಅರ್ಥ ಮಾಡ್ಕೊಳ್ತೀವಿ. ಯದುಕ್ತಂ ದಶೈವ ಆಯತನಾನಯಾಹು ಪ್ರಾಣಾಯೇಷು ಪ್ರತಿಷ್ಠಿತ. ಸೊ ಏನಾಗುತ್ತೆ ಅಂದ್ರೆ ಪ್ರಾಣೇಶು ಪ್ರಾಣ ಅನ್ನುವಂಥದ್ದು ಏಕವಚನದಲ್ಲಿ ಎಲ್ಲಾಗಿದೆ, ಆಯತನಗಳನ್ನ ಹೇಳುವಾಗ ದ್ವಾದಶ ಪ್ರಾಣಾಹ ಅಂತ ಹೇಳುವಂಥದ್ದು ಬಹುವಚನ ಪ್ರಯೋಗ. ಪ್ರಾಣ ಅನ್ನುವಂಥದ್ದು ಆಯತನಗಳಲ್ಲಿ ಒಂದೇ ಪ್ರಾಣ ಬೇರೆ ಬೇರೆ ಕಡೆ ಇದೆ ಅಂತ ಹೇಳುವಂತ ಅರ್ಥದಲ್ಲಿ ಹೇಳಿರುವಾಗ ದಶೈವ ಆಯತನಾನಿ ಆಹು ಪ್ರಾಣೋ ಯೇಷು ಪ್ರತಿಷ್ಠಿತ, ಅಲ್ಲಿ ಏಕವಚನದಲ್ಲೇ ಹೇಳಿದಾನ. ಅದರಿಂದ ಪ್ರಾಣ ಅನ್ನೋ ಶಬ್ದಕ್ಕೆ ಏಕವಚನ ಪ್ರಯೋಗನೂ ಇದೆ, ಬಹುವಚನ ಪ್ರಯೋಗನೂ ಇದೆ. ಇಲ್ಲಿ ಏಕವಚನವೇ ಇದೆ. ತೇನ ಪ್ರಾಣ ಪ್ರತಿ ಅವಮರ್ಶಕಂ ತಸ್ಯ ಇತಿ ಪದಂ ಏಕವಚನೇನ ಯುಕ್ತಂ. ಆ ರೀತಿ ದೃಷ್ಟಿಕೋನದಲ್ಲಿ ಮಾಡ್ಕೊಂಡ ಇರೋದ್ರಿಂದಾಗಿ ಇಲ್ಲಿ ತಸ್ಯ ಅಂತ ತಯೋಹೋ ತೇಷಂ ಅನುಪಾಲನಂ ಅಂತ ಆಗ್ಬೇಕಾಗುತ್ತೆ. ಪ್ರಾಣಾನಿ ತೇಷಂ ಅನುಪಾಲನಂ ಅಂತ ಆಗ್ಬೇಕಾಗುತ್ತೋ ಅದು ಬೇಡ, ಏಕವಚನೇ ಸಾಕು. ತಸ್ಯ ಅನ್ನುವಂಥದ್ರಿಂದ ಏಕವಚನ ಸಾಕು ಅಂತ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಆಕೃಸ್ಯ ವಿಕಾರ ಪ್ರಶಮನೆ ಅಪ್ರಮಾದ ಅಂತೇಳಿ ವಿಕಾರಂ ಪ್ರಶಮಯತಿ ಇತಿ ವಿಕಾರ ಪ್ರಶಮ. ಚಿಕಿತ್ಸೆಗೆ ಇನ್ನೊಂದಿರುವಂತಹ ಒಂದು ಏನು ಇದು ಸಿನೋನಿಮ್. ವಿಕಾರ ಪ್ರಶಮನ ಚಿಕಿತ್ಸಾ, ಅಲ್ಲಿ ಯಾವುದೇ ತರ ಪ್ರಮಾದಗಳಾಗಬಾರ್ದು. ಅವಧಾನೇನ ಅನುಷ್ಠಾನಂ, ಸೂಕ್ತ ರೂಪವಾಗಿ ಅವುಗಳನ್ನು ಅನುಷ್ಠಾನ ಮಾಡುವಂಥದ್ದು. ಇಲ್ಲಿ ಈ ವಿಕಾರಗಳ ಚಿಕಿತ್ಸೆ ಆಗ್ಲಿ ಸ್ವಸ್ಥ ವೃತ್ತವಾಗ್ಲಿ ವಕ್ಷತೆ ನಿಖಿಲೇನ, ವಕ್ಷತೆ ಉಕ್ತಂ ಹೇಳಿಯೂ ಆಗುತ್ತೆ, ಮುಂದೆ ಹೇಳಲೂ ಆಗುತ್ತೆ.
ಆಯಾ ವ್ಯಾಧಿಗಳಿಗೆ ಸಂಬಂಧಪಟ್ಟ ಹೇಳುವಾಗ ಏನಾಗುತ್ತೆ ಇನ್ನೊಂದು ರೀತಿ ಅರ್ಥ ಮಾಡೋದು. ಇಲ್ಲೆಲ್ಲ ನಾವು ಸ್ವಸ್ಥತ್ವದ ಬಗ್ಗೆ ಹೇಳಿದ್ದೀವಿ. ಮುಂದಿನ ಅಧ್ಯಾಯಗಳಲ್ಲಿ ಅಂದ್ರೆ ನಿದಾನ ಚಿಕಿತ್ಸೆಗಳಲ್ಲಿ ವಿಕಾರ ಪ್ರಶಮನ ಬಗ್ಗೆ ನಿಖಿಲವಾಗಿ ಹೇಳ್ತೀವಿ ಅನ್ನುವಂಥ ಅರ್ಥನೂ ಮಾಡ್ಲಿಕ್ಕೆ ಆಗತ್ತೆ. ನಿಖಿಲೇನ ಶಾಸ್ತ್ರೇನ, ನಿಖಿಲೇನ ಶಾಸ್ತ್ರೇನ, ಇದು ಎಂಟೈರ್ ಟೆಕ್ಸ್ಟ್ ಈಸ್ ಡೆಡಿಕೇಟೆಡ್ ಫಾರ್ ದೀಸ್ ಟು, ಸ್ವಸ್ಥ ವೃತ್ತ ಹಾಗೂ ಆತರ ವಿಕಾರ ಪ್ರಶಮನಕ್ಕೆ ಅನ್ನುವಂಥ ಅರ್ಥದಲ್ಲಿ. ಪ್ರಾಣಾನುಪಾಲನಾ ರೀತಿ, ಹಾಗಾದ್ರೆ ಪ್ರಾಣಾನುಪಾಲನೆ ಯಾಕೆ ಮಾಡಬೇಕು? ಪ್ರಾಣಾನುಪಾಲನ, ಪ್ರಾಣ ಅನುಪಾಲನೆ ಮಾಡೋದ್ರಿಂದ ಸಾಧನ ಇದು ಇಲ್ಲಿ ಕಾರಣ ಆಯ್ತು. ಏನಕ್ಕೆ ಕಾರಣ ಆಯ್ತು? ಪ್ರಾಣಾನುಪಾಲನ ದೀರ್ಘಾಯುಷ್ಪಯೋ ಅರ್ಥಾವಧೇದಾತ್ ಸಾಧ್ಯ ಸಾಧನ. ಪ್ರಾಣದಿಂದ ಪ್ರಾಣ ಇತ್ತು, ಅದರಿಂದಾಗಿ ದೀರ್ಘಾಯು ಬಂತು. ದೀರ್ಘಾಯು ಅಲ್ಲಿ ಸಾಧನ ಆಯ್ತು, ಸಾಧ್ಯ ಆಯ್ತು. ಪ್ರಾಣ ಜೊತೆಗಿರೋದ್ರಿಂದಾಗಿ ದೀರ್ಘಾಯು ಬಂತು, ಅದು ಸಾಧ್ಯ ಆಯ್ತು, ಸಾಧನ ಆಯ್ತು. ಪ್ರಾಣಾನುಪಾಲನ ಸಾಧನ, ದೀರ್ಘಾಯು ಸಾಧ್ಯ ಆಯ್ತು. ಇದರಿಂದಾಗಿ ಅದೇನು ಒಂದು ಅಬ್ಜೆಕ್ಷನ್ ತೆಗೆದು ಅದು ಕೂಡ ತೆಗೆದುಹಾಕಂಗ ಆಯ್ತು. ಅದರಿಂದ ಇವು ಮೂರಲ್ಲಿ ಮೊದಲನೇದಾಗಿ ಹೇಳಬೇಕಾಗಿರುವಂತದ್ದು ಪ್ರಾಣ ಈಶಣ ಅನ್ನುವಂಥದ್ದು ಚಕ್ರಪಾಣಿಯವರ ಅಭಿಪ್ರಾಯ. ಮುಂದಿನ ಶ್ಲೋಕದಲ್ಲಿ ಅಥ ದ್ವಿತೀಯಾಂ ಧನೇಶಣಂ ಆಪದ್ಯತೆ, ಎರಡನೇದು ಧನದ ಏಷಣ. ಏಷಣ ಅಂದ್ರೆ ಹುಡುಕೋದು, ಸಾಧಿಸೋದು, ಅರ್ಜನೆ ಮಾಡೋದು, ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದು. ಪ್ರಾಣ್ಯೋಭ್ಯೋ ಹಿ ಅನಂತರಂ ಧನಮೇವ ಪರಿಯೇಷ್ಟವ್ಯಂ ಭವತಿ. ಪ್ರಾಣಗಳನ್ನ ನಾವು ಇಲ್ಲಿ ಮತ್ತೆ ಪ್ರಾಣೇಭ್ಯ ಅಂತ ಹೇಳ್ಕೊಂಡು ಬಹುವಚನ, ಪ್ರಾಣೇಭ್ಯ ಅಥವಾ ಪ್ರಾಣ ಧನ ಈ ಮೂರು ಪ್ರಾಣೇಭ್ಯ ದ್ವಿವಚನದ ಹೇಳಿದಾನ. ಪ್ರಾಣ ಮತ್ತು ಧನಗಳಲ್ಲಿ ಉಳಿದಿದ್ದೆ ಎರಡಲ್ಲ, ಮೊದಲನೇದಾಗಿರೋದ್ರಿಂದ ಎರಡನೇ ಬೈ ಡಿಫಾಲ್ಟ್ ಎರಡನೇದು ಬಂತು. ಈ ಅನಂತರಂ ಧನಮೇವ ಪರಿಯೇಷ್ಟವಂ ಭವತಿ. ಪ್ರಾಣೇಭ್ಯ, ಪ್ರಾಣ ಧನೇಭ್ಯ, ಪ್ರಾಣ ಮತ್ತು ಧನಗಳ ಎರಡರಲ್ಲಿ ಪ್ರಾಣವನ್ನು ಹೇಳಾಯ್ತು, ಅದರಿಂದಾಗಿ ಧನವೇ ಎರಡನೇ ಬಂದ್ಬಿಡುತ್ತೆ ಅಂತ ಅರ್ಥ ಆಯ್ತು. ನಹಿ ಅತಃ ಪಾಪಾತ್ ಪಾಪಿಯೋ ಅಸ್ತಿ ಯದ್ ಅನುಪಕರಣಸ್ಯ ದೀರ್ಘಮಾಯು. ಪಾಪಾತ್ ಪಾಪಿಯೋ ಅಸ್ತಿ ಅನುಪಕರಣಸ್ಯ ಪಾಪಿ. ದೀರ್ಘಾಯು ಇದ್ದುಕೊಂಡು ಉಪಕರಣಗಳು ಇಲ್ದಲೆ ದುಃಖಕ್ಕೆ ಕಾರಣವಾದ್ದನ್ನು ಮಾಡ್ಕೊಳ್ತಾ ದುಃಖವನ್ನೇ ಅನುಭವಿಸ್ಕೊಂತ ಇರುವಂತಹ ದೀರ್ಘಾಯು ಏನಕ್ಕೆ ಉಪಯೋಗ ಆಗುತ್ತೆ? ನಹಿ ಅತಃ ಪಾಪಾತ್ ಪಾಪಿಯೋ ಅಸ್ತಿ ಯತ್ ಅನುಪಕರಣಸ್ಯ ದೀಪ. ದೀರ್ಘಾಯು ಇದೆ, ಯಾವುದೇ ಉಪಕರಣಗಳಿಲ್ಲ, ದುಃಖಕ್ಕೆ ಪೂರಕವಾದನ್ನ ಮಾಡ್ತಾ ಇದೀವಿ, ಅದಕ್ಕಿಂತ ದುಃಖನೇ ಉಂಟಾಗ್ತಾ ಇದೆ, ಅದು ಪ್ರಯೋಜನ ಏನಾಯ್ತು? ಅದರಿಂದಾಗಿ ಸುಖವಾಗಿರಬೇಕು ಅಂತಂತಂದ್ರೆ ಉಪಕರಣಗಳು ಇರಬೇಕು. ಅದರಿಂದ ತಸ್ಮಾತ್ ಉಪಕರಣಾನಿ ಪರಿ ಎಷ್ಟು ಯಥೇತ. ಸೊ ಜೀವನಕ್ಕೆ ಸುಖಕರವಾಗಿ ಬೇಕಾಗಂತ ಎಲ್ಲ ಸಾಧನೆ ಸಲಕರಣೆಗಳನ್ನ ಎಲ್ಲ ಎಷ್ಟು ಸಾಧ್ಯ ಎಷ್ಟು ಅಗತ್ಯವೋ ಅದಕ್ಕನುಗುಣವಾಗಿ ಪಡ್ಕೊಂಡಿರ್ಬೇಕಾಗತ್ತೆ. ಅದಕ್ಕೆ ಅಗತ್ಯ ಅನ್ನೋದಕ್ಕೆ ಮಿತಿ ಇಲ್ಲದೆ ಇದ್ರು ಕೂಡ ಎಷ್ಟು ತಮಗೆ ಬೇಕಾದ ಮಿತಿಯನ್ನು ಹಾಕೊಂಡು ಮಾಡ್ಕೊಂಡು ಹೋಗುವಂತ ಅರ್ಥದಲ್ಲಿ ತತ್ರ ಉಪಕರಣ ಉಪಾಯಾನ್ ಅನುವ್ಯಾಖ್ಯಾಸ. ಹಾಗಾದ್ರೆ ಆ ಉಪಕರಣಗಳನ್ನ ಅರ್ಜನೆ ಮಾಡುವಂಥದ್ದು ಯಾವ ರೀತಿ ಮಾಡ್ಲಿಕ್ಕೆ ಅವಕಾಶ ಇದೆ ಅಂದ್ರೆ, ಒಂದು ಜೀವನಕ್ಕೆ ಬೇಕಾದಂತ ಅಗತ್ಯಗಳನ್ನ ಸಂಪಾದಿಸ್ಕೊಳ್ಳೋದು ಹೇಗೆ, ಅಗತ್ಯಕ್ಕೆ ಬೇಕಾದಂತ ದುಡ್ಡು, ಅದನ್ನ ಹೇಗೆ ಸಾಧಿಸ್ಬೇಕು, ಅದು ಮಾರ್ಗಗಳನ್ನ ಹೇಳ್ತಾ ಹೋಗ್ತಾನೆ. ತದ್ಯಥ ಕೃಷಿ, ಪಾಶುಪಾಲ್ಯ, ವಾಣಿಜ್ಯ, ರಾಜೋಪಸೇವಾದೀನಿ, ಇವೆಲ್ಲ ಬೇರೆ ಬೇರೆ ಅಂತ ಪ್ರೊಫೆಷನ್ಸ್ ಮಾಡ್ಲಿಕ್ಕೆ ಅವಕಾಶ ಇದೆ. ಯಾವ್ಯಾವುದು? ಕೃಷಿ, ವ್ಯವಸಾಯ ಮಾಡ್ಬೋದು, ಪಶುಪಾಲನೆ ಮಾಡ್ಬೋದು, ವಾಣಿಜ್ಯ ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದು, ರಾಜೋಪಸೇವಾ ಯಾವ್ದಾದ್ರು ಗೌರ್ಮೆಂಟ್ ಸರ್ವಿಸಸ್ ಆಗಲಿ ಮಾಡ್ಬೋದು. ಯಾನಿಚ ಅನ್ಯಾನ್ಯಪಿ ಸತಾಂ ಅವಿಗರ್ಹಿತಾನಿ ಕರ್ಮಾಣಿ ವೃತ್ತಿಪುಷ್ಟಿಕರಾಣಿ ವಿದ್ಯಾ ತಾನಿ ಆರಭೀತ ಕರ್ತುಂ. ಇಷ್ಟೇ, ಇದು ಕೇವಲ ದ್ಯೋತಕ ಮಾತ್ರ, ಇನ್ನೂ ಯಾವುದೇ ಇರಬಹುದು. ಅನ್ಯಾನ್ಯಪಿ ಸತಾಂ ಅವಿಗರ್ಹಿತ, ಒಂದು ಸೊಸೈಟಿಯಲ್ಲಿ ರೆಸ್ಪೆಕ್ಟಬಲ್ ಆಗಿರುವಂತಹದ್ದು, ಯಾವುದೇ ರೀತಿ ಸೊಸೈಟಿಗೆ ಅಂದಿನ ಲಾಕ್ಕೆ ಅನುಗುಣವಂತೆ ಆಯಾ ದಿನಕ್ಕೆ ಆಯಾ ಕಾಲಮಾನಕ್ಕೆ ಸಂಬಂಧಪಟ್ಟಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಗಲಿ, ಲಾಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಅದಕ್ಕೆ ವಿರುದ್ಧವಾಗಿಲ್ಲದೆ ಇರುವಂತಹ ವೃತ್ತಿ ಪುಷ್ಟಿಕರಾಣಿ. ವೃತ್ತಿ ಅಂತಂದ್ರೆ ವರ್ತನ, ಪೋಷಣ ಅಂದ್ರೆ ನಮ್ಮ ಡೆವಲಪ್ಮೆಂಟು ಆಗ್ತಾ ಇರಬೇಕು, ನಮ್ಮ ಎಕ್ಸಿಸ್ಟೆನ್ಸು ಇರಬೇಕು. ಎರಡನ್ನೂ ಮಾಡುವಂತಹದ್ದು ಯಾವ್ದಿದೆಯೋ ಅಂಥವನ್ನು ಮಾಡ್ತಾ ಇರಬೇಕು. ತಥಾಕುರಂ, ಅವುಗಳನ್ನ ಮಾಡ್ತಲೇ ಜೀರ್ಘಂ ಜೀವಿತಂ ಜೀವತಿ, ಈ ರೀತಿ ಮಾಡ್ತಾನೆ ದೀರ್ಘ ಜೀವಿತವನ್ನು ಹೊಂದ್ತಾನೆ. ಅನವಮತಃ, ಯಾವುದೇ ರೀತಿ ಸೊಸೈಟಿಯಲ್ಲಿ ಅವಮಾನಗಳನ್ನು ಪಡ್ಕೊಳ್ಳದೆ ಇರುವಂತ ಪರ್ಸನ್ ಇರ್ತಾನೆ. ಅನವಮತಃ, ಎಲ್ಲೂ ಅವಮಾನಗಳು ಸಾಗೋದಿಲ್ಲ. ಯಾವಾಗ ಉಪಕರಣಗಳಲ್ಲಿಲ್ಲ, ಇದು ಇಲ್ಲ, ಪ್ರೊಫೆಷನಲ್ ಎಫಿಷಿಯನ್ಸಿ ಇರೋದಿಲ್ಲ, ಅದಕ್ಕೆ ಬೇಕಾದಂತ ಅಚೀವ್ಮೆಂಟ್ ಇರೋದಿಲ್ಲ, ಅವಾಗ ಸಹಜವಾಗಿ ಅವನ ಮಾತಿಗೆ ಬೆಲೆ ಇರೋದಿಲ್ಲ, ಅವಮಾನಗಳು ಜಾಸ್ತಿ ಆಗ್ತಾ ಇರ್ತವೆ. ಯಾವಾಗ ಪ್ರೊಫೆಷನಲಿ ಎಕ್ಸೆಲ್ ಆಗ್ತಿರ್ತಾರೆ,
ತನ್ನನ್ನು ತಾನು ಮೇಂಟೈನ್ ಮಾಡ್ತಾ ಇರ್ತಾನೆ, ಅವಾಗ ಅವನಿಗೆ ಹೆಚ್ಚು ಅವಮಾನಗಳು ಆಗೋದಿಲ್ಲ ಸಮಾಜ. ಇತ ದ್ವಿತೀಯ ಧನೇಶನ ವ್ಯಾಖ್ಯಾತ ಭವತಿ. ಈ ರೀತಿಯಾಗಿ ಎರಡನೇ ಆಯುಷನ ವ್ಯಾಖ್ಯಾತವನ್ನು ಮಾಡಲಾಗುತ್ತೆ. ಅಥ ಇತಿ ಪ್ರಾಣೇಶಾಣ ನಂತರಂ. ಪ್ರಾಣೇಶನದ ನಂತರ ದ್ವಿತೀಯ ಮಿತಿ ಹೇತುಗರ್ಭಂ ವಿಶೇಷಣಂ. ಎರಡನೇದಾಗಿ ಧನೇಶನ ಅಂತ ಹೇಳೋದಕ್ಕೆ ಎರಡರ್ಥ. ಒಂದು ಬೈ ಡಿಫಾಲ್ಟ್ ಇರೋದೇ ಎರಡು, ಮೊದಲನೇದು ಹೇಳಾಯ್ತು, ಹೇಳಿದ್ರಿಂದ ಸಹಜವಾಗಿ ಎರಡನೇದು ಬಂತು ಅಂತ ಆಯ್ತು. ಈ ಮೂರಲ್ಲಿ ಇದು ಎರಡನೇದು ಅಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ಎಂತ ಪ್ರಯಾರಿಟೈಸ್ ಮಾಡಿದಾಗಲೂ ಇದು ಎರಡನೇದೆ, ಬೈ ಡಿಫಾಲ್ಟ್ ಕೂಡ ಇದು ಎರಡನೇದು ಅನ್ನುವಂಥ ಅರ್ಥದಲ್ಲಿ ದ್ವಿತೀಯ ಮಿತಿ ಹೇತುಗರ್ಭಂ ವಿಶೇಷಣ. ಬೈ ಡಿಫಾಲ್ಟ್ ಅಂಡ್ ಬೈ ಪ್ರಯಾರಿಟಿ ಎರಡರಿಂದನೂ ಕೂಡ ನೆಕ್ಸ್ಟ್ ಬರೋದು ಧನ ಆಗುತ್ತೆ. ಯಸ್ಮಾತ್ ಇಯಮೇವ ದ್ವಿತೀಯ ಪ್ರಾಣೇಶನ ನಂತರಂ ಅವಶ್ಯಮೇವ ಉಪಪಾದಯೇಮ ತಥಾ ಇಯಮೇವ ಉಚ್ಯತೆ ಇತ್ಯರ್ಥ. ಪ್ರಾಣೇಶನ ಮನು ಚಾಸ್ಯ ಪ್ರಜಾನಂ ದರ್ಶಯತಿ. ಪ್ರಾಣೇಶನ ನಂತರ ಇದರ ಪ್ರಾಧಾನ್ಯವನ್ನು ಘೋಷಣೆ ಮಾಡ್ತಾನೆ. ಹೇಗೆ? ಪ್ರಾಣೇಭ್ಯ ಇತ್ಯಾದಿ. ಪಾಪಶಬ್ದಂ, ಇಲ್ಲಿ ಪಾಪಶಬ್ದಿನ ಪಾಪ ಕಾರ್ಯಂ ದುಃಖ ಮುಚ್ಯತೆ. ಪಾಪ ಅನ್ನೋದ್ರಿಂದ ಇಲ್ಲಿ ದುಃಖ ಅಂತ ಹೇಳಲಾಗ್ತದೆ. ಈ ಹಿಂದೆ ಹೇಳಿದಂಗೆ ದುಃಖಕ್ಕೆ ಬೇಕಾದ್ದನ್ನ ಮಾಡ್ಕೊಳ್ತಾ ದುಃಖವನ್ನೇ ಅನುಭವಿಸ್ಕೊಂತ ದೀರ್ಘ ಜೀವ. ಇಲ್ಲಿ ಪಾಪ ಅಂದ್ರೆ ದುಃಖ ಅಂತ. ಯಾವಾಗ ದುಃಖ ಮಾಡ್ತೀವೋ ಸೋಲಿದ್ದೇ ಇರ್ತದೆ. ಸೋಲಿಂದಾಗಿ ಧನ ಸಿಗೋದಿಲ್ಲ, ಧನ ಸಿಗಲಿಲ್ಲ ಅಂದ್ರೆ ಉಪಕರಣಗಳಿಲ್ಲ. ಉಪಕರಣಂ ಆರೋಗ್ಯ ಭೋಗ ಧರ್ಮ ಸಾಧನೀಭೂತ ಧನ ಪ್ರಪಂಚ. ಉಪಕರಣಗಳಿಂದ ಇಲ್ಲೇನು ಬೇಕಾದಂತ ದುಡ್ಡು. ಯಾವ ರೀತಿ? ಆರೋಗ್ಯದಲ್ಲಿ ಪೂರಕವಾಗಿ ಜೀವನವನ್ನು ಎಷ್ಟು ಬೇಕೋ ಧರ್ಮಕ್ಕೆ ಅನುಗುಣವಾಗಿ ಅನುಭವಿಸೋದು. ಯಾರಲ್ಲಿ ಯಾವ್ದು ಇಲ್ವೋ ಅವನು ಅನುಪಕರಣವಂತನಾಗಿರ್ತಾನೆ. ಆಗ ಧನೋಪಾಯನ ಯಾವ್ಯಾವುದು? ಧನವನ್ನು ಅರ್ಜನೆ ಮಾಡುವ ರೂಪಗಳು ಯಾವ್ಯಾವುದು? ಉಪಕರಣಾನಿ ಉಪಯಾನಿ ಯಾನಿ ತೇನ ಧನಸ್ಯ ಭೋಗ ಧರ್ಮ ಸಾಧನಾರ್ಥಂ ಏವ ಉತ್ಪಾದನ ಇಚ್ಛಂತಿ. ಮಾಡುವಂಥದ್ದು ಏನಪ್ಪಾ ಅಂದ್ರೆ ಅಗತ್ಯಗಳ ಪೂರೈಕೆಗೆ ಹೊರತು ಇನ್ನೊಬ್ರಿಗೆ ತೊಂದರೆ ಕೊಡುತ್ತೆ. ಇನ್ನೊಂದು ಅರ್ಥ ಬರುತ್ತೆ, ಧನ ಸಂಚಯ ರೂಪ ಮಾಡೋದು, ಅದನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗ ಮಾಡುವಂಥದ್ದು. ನಾ ಪುನಃ ಕೃಪಣಸ್ಯ ವಿನಿಯೋಗ ಶೂನ್ಯಸ್ಯ ಸುಸಂವರ್ಧಿತ ಮಾತ್ರ ಕಾರಣ. ಆ ರೀತಿ ಸಂಪಾದಿಸಿದ ಹಣ ಒಬ್ಬ ಜಿಪುಣನಲ್ಲಿ ಅದು ಕೇವಲ ಅಕ್ಯುಮುಲೇಷನ್ ಆಗುತ್ತೆ ಹೊರತು ವಿನಿಯೋಗ ಆಗುವಂಥದ್ದು ಇರುವುದಿಲ್ಲ. ಅದರಿಂದ ಅಲ್ಲಿ ನಯಶನ ಅನ್ನುವಂಥ ಅರ್ಥ ಆಗಲ್ಲ. ಇಲ್ಲಿ ಯಾವುದು ಧರ್ಮಕ್ರಿಯಾಗಿ ಸರಿಯಾದ ರೀತಿಯಲ್ಲಿ ವಿನಿಯೋಗ ಆಗುತ್ತೆ. ಈ ಹಿಂದೆ ನಮ್ಮೆಲ್ಲ ಹೇಳಿದಾಗೆ ಬಂದಿರುವಂತ 5 ರೀತಿ: ತನಗೆ, ತನ್ನ ಫ್ಯೂಚರ್ಗೆ, ತನ್ನ ಮಕ್ಕಳಿಗೆ, ತನ್ನ ಸಾಕಿರೋ ತಂದೆ ತಾಯಿಗಳಿಗೆ, ಸಮಾಜಕ್ಕೆ, ಹಾಗೂ ಒಂದು ಪ್ರಿಕಾಷನ್ಗೆ ಅನ್ನುವಂಥ ಯಾವ ರೀತಿ ಬೇರೆ ಬೇರೆ ರೀತಿ ಬಂದಿರುವಂಥ ಹಣದ ವಿನಿಯೋಗ ಸಾಧ್ಯ ಇದೆ, ಆ ರೀತಿ ಮಾಡ್ಕೊಂಡಿರುವಂಥ ರೀತಿ ಅಂತ ಅರ್ಥ ಮಾಡ್ಕೋಬೇಕು. ಅನ್ಯಾನಿ ಅಪೀತಿ ಪ್ರತಿಗ್ರಹ ಅಧ್ಯಾಪನಾದಿ. ಈ ಹಿಂದೆ ಹೇಳ್ದಂಗೆ 4 ಅಂತ ಹೇಳಿದೆ: ಕೃಷಿ, ವಾಣಿಜ್ಯ, ಪ್ರತಿಪಾಲನ ಅಂತ ಹೇಳಿದಾನೆ. ಅಷ್ಟೇ ಅಲ್ಲ, ಇನ್ನೂ ಇದಾವೆ. ಪ್ರತಿಗ್ರಹ ಇರ್ಬೋದು, ಅಂದ್ರೆ ಸ್ವೀಕರಣ ಮಾಡುವಂಥದ್ದು. ನಾವು ಕೇಳದಲ್ಲೇ ಕೆಲವರಿಂದ ಸ್ವೀಕರಣ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅದಾಗೋದು ಅಧ್ಯಾಪನ, ಪಾಠ ಮಾಡಿ ಮಾಡುವಂಥದ್ದು. ವೃತ್ತಿ ವರ್ತನಂ. ವೃತ್ತಿ ಅನ್ನೋದು 2 ಅರ್ಥ. ವೃತ್ತಿ ಅನ್ನೋದು ಪ್ರೊಫೆಷನ್ ಅಂತಾನು ಆಗ್ಬೋದು, ವೃತ್ತಿ ಅಂತ ಅಂದ್ರೆ ಮೇಂಟೈನ್ ಅಂತಾನು ಆಗ್ಬೋದು. ಮೇಂಟೈನ್ ಆಗುವಂಥದ್ದು, ಡೆವಲಪ್ಮೆಂಟ್ ಆಗುವಂಥದ್ದು, ಎರಡಕ್ಕೂ ಕೂಡ ಪೂರಕವಾಗಿರುವಂಥದ್ದು. ಅನವಮತಃ, ಅವಮಾನಗಳಿಗೆ ಈಡಾಗದಂತೆಯೇ ಬಹುಮಾನ ಗ್ರಹಿತ ಐತಿ. ಅವಮಾನಗಳು ಆಗ್ಬಾರ್ದು, ಎಲ್ಲರಿಂದ ಒಂದು ರೆಸ್ಪೆಕ್ಟ್ ಅನ್ನು ಸಿಗಬೇಕು, ಆ ರೀತಿ ಇರಬೇಕು ಅಂತ ಅರ್ಥ ಮಾಡಿ. ದೀರ್ಘಂ ಜೀವಿತಂ ಜೀವತಿ, ದೀರ್ಘಕಾಲವಾಗಿ ಜೀವನವನ್ನು ಮಾಡ್ತಾನೆ ಇದೆ ಅಂತ ಧಾರಣವನ್ನು ಮಾಡಿರ್ತಾನೆ ಅಂತ ಅರ್ಥ ಆಗುತ್ತೆ. ಇಲ್ಲಿ ದೀರ್ಘಂ ಜೀವಿತ ಅನ್ನೋದಕ್ಕೆ ಧಾರಾಯಣ ಅಂತ ಅರ್ಥ ಮಾಡಿದ್ದಾನೆ. ದೀರ್ಘಂ ಜೀವಿತಂ ಅನ್ನುವಂಥದ್ದು ಧಾತುಗಳಿಗೆ ಬೇರೆ ಬೇರೆ ಅರ್ಥ ಇದೆ. ಇಲ್ಲಿ ಧಾರಣ ಅನ್ನುವಂಥ ಅರ್ಥ ಇದೆ. ಯದಿವ ದೀರ್ಘಂ ಜೀವಿತಂ ಯಥಾ ಸ್ಯಾತ್ ತಥಾ ಜೀವತಿ ಕ್ರಿಯಾ ವಿಶೇಷಣತ್ವೇನ ಕ್ರಿಯಾಖ್ಯೇಯಂ ಅಂತ ಹೇಳಿ 2ನೇ ಆದೇಶನ ಮಾಡಿದ್ದಾರೆ. ಮುಂದಿನ ಅಧ್ಯಾಯಗಳಲ್ಲಿ ವಿಶೇಷಣವಾಗಿ ನೋಡ್ತಾ ಹೋಗೋಣ. ನಮಸ್ಕಾರ. ಇವತ್ತಿನ ಚರಕಾಧ್ಯಯನದಲ್ಲಿ ಅಮರ್ನಾಥ್ ಸರ್ ಈ ಹಿಂದೆ ಆಗಿರುವಂತಹ ಚರಕಾಧ್ಯಯನದ ಒಂದು ವಿಶ್ಲೇಷಣೆಯನ್ನ ನೀಡಿದ್ದಾರೆ. ಇವತ್ತಿನ ಅಧ್ಯಯನದಲ್ಲಿ ಇನ್ನು ಉಳಿದ ಒಂದು ಏಷಣ ಅಂತಂದ್ರೆ ಅಥ ತೃತೀಯ ಪರಲೋಕೇಶಣ. ಪರಲೋಕೇಶಣದ ಬಗ್ಗೆ ಹೇಳಿದ ತಕ್ಷಣ ಎಲ್ಲರಿಗೂ ಕೂಡ ಸಂಶಯ ಆಗತ್ತೆ, ಪರಲೋಕ ಇದೆಯೋ ಇಲ್ಲೋ ಅಂತ ಹೇಳಿ. ಯಾಕೆಂದ್ರೆ ಇಹಲೋಕದನ್ನ ತ್ಯಜಿಸಿದ ನಂತರ ಪರಲೋಕ ಇದೆಯೋ ಅಥವಾ ಇನ್ನೊಂದು ಜನ್ಮ ಇದೆಯೋ ಅನ್ನೋದು ಮೊದಲನೆಯ ಸಂಶಯ ಆಗಿರತ್ತೆ. ಆ ಸಂಶಯ ಯಾಕೆ ಉತ್ಪತ್ತಿ ಆಗತ್ತೆ ಅಂತಂದ್ರೆ, ಕೆಲವಷ್ಟು ಜನ ಸಂದಿಹೀಯಕ್ಕೆ ಪ್ರತ್ಯಕ್ಷ ಪರ, ಕೆಲವಷ್ಟು ದರ್ಶನಗಳಿರಬಹುದು, ಅಥವಾ ಕೆಲವಷ್ಟು ವಿಮರ್ಶಕರು ಬರೀ ಯಾವುದೆಲ್ಲ ವಿಷಯಗಳನ್ನ ಪ್ರತ್ಯಕ್ಷದ ಮೂಲಕ ಗ್ರಹಿಸಬಹುದು ಅಂತಹ ವಿಷಯವನ್ನ ಮಾತ್ರ ನಂಬೋದ್ರಿಂದ ಈ ಪರೋಕ್ಷತ್ವಾತ್, ಈ ಪರಲೋಕ ಅಥವಾ ಪುನರ್ಜನ್ಮ ಇರುವಂತದ್ದು
ಪರೋಕ್ಷವಾಗಿರುವುದರಿಂದ, ಪ್ರತ್ಯಕ್ಷದಲ್ಲಿ ಗ್ರಹಿಸುವುದಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ನಾಸ್ತಿಕ್ಯಮಾಶ್ರಿತಃ ಪುನರ್ಭವಸ್ಯ ನಾಸ್ತಿಕ್ಯಮಾಶ್ರಿತಃ, ಪುನರ್ಭವ ಇಲ್ಲ ಅನ್ನೋದು ನಾಸ್ತಿಕರ ಒಂದು ವಾದ ಆಗಿರತ್ತೆ. ಸಂತಿಚ ಆಗಮ ಪ್ರತ್ಯಯಾದೇವ ಪುನರ್ಭವ ಮಿಚ್ಚತೆ, ಯಾರೆಲ್ಲ ಆಗಮವನ್ನ ಪ್ರಮಾಣವಾಗಿ ಸ್ವೀಕರಿಸ್ತಾರೋ ಅವರೆಲ್ಲರೂ ಕೂಡ ಪುನರ್ಭವ ಇದೆ ಅನ್ನೋದನ್ನ ಇಚ್ಛಿಸ್ತಾರೆ. ಶ್ರುತಿ ಭೇದಾತ, ಇದು ನಾವು ಈ ವಿಷಯದಲ್ಲಿ ಕಾಂಟೆಕ್ಸ್ಟ್ ಅಲ್ಲಿ ಮಾತ್ರ ನೋಡೋದಲ್ಲದೆ ಬೇರೆ ಬೇರೆ ಶ್ರುತಿಗಳಲ್ಲಿ ಕೂಡ ಇದರ ವಿಶ್ಲೇಷಣೆ ಆಲ್ರೆಡಿ ಆಗಿದೆ. ಒಬ್ಬ ಜನ್ಮಕ್ಕೆ ಕಾರಣ ಏನೆಲ್ಲ ಆಗತ್ತೆ ಅಂತಂದ್ರೆ, ಪುರುಷನ ಜನ್ಮಕ್ಕೆ ಮಾತಾಪಿತರ ಕಾರಣ ಆಗಿರ್ಬೋದು, ಕೆಲವಷ್ಟು ಜನ ಸ್ವಭಾವದಿಂದ ಉತ್ಪತ್ತಿ ಆಗಿರ್ತಾರೆ ಅಂತ ಹೇಳ್ತಾರೆ. ಪರನಿರ್ಮಾಣವು ಕೂಡ ಮನ್ಯಂತೆ ಜನ್ಮ ಕಾರಣ ಅಂತ ತಿಳಿಸ್ತಾರೆ, ಅಥವಾ ಎದೃಚ್ಛಾದಿಂದ ಕೂಡ ಜನ್ಮ ಕಾರಣ ಆಗತ್ತೆ ಎಂದು ಕೆಲವಷ್ಟು ಜನ ಒಪಿನಿಯನ್ ಹೇಳ್ತಾರೆ. ಇದು ಅನೇಕಾಂತ ತಂತ್ರಯೋಕ್ತಿ. ಯಾಕೆಂದ್ರೆ ಇಲ್ಲಿ ಬೇರೆ ಬೇರೆ ಜನರು ಅವರವರ ಒಂದು ಪ್ರಮಾಣಾದಿಗಳನ್ನ ಯಾವ ರೀತಿಯ ಮೂಲಕ ಈ ವಿಷಯವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಇಟ್ಕೊಂಡ್ಬಿಟ್ಟು ಪುರುಷರ ಜನ್ಮಕ್ಕೆ ಕಾರಣ ಬೇರೆ ಬೇರೆ ಇದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಅತಃ ಸಂಶಯ ಕಿಂತು ಕಲ್ವಸ್ತಿ ಪುನರ್ಭವೋ ನಾವೈತಿ, ಆದ್ರಿಂದ ಸಂಶಯ ಹುಟ್ಕೊಳ್ಳುತ್ತೆ ನಮ್ಗೆ. ಶ್ರುತಿ ಭೇದದಲ್ಲೇ ನಮ್ಗೆ ಬೇರೆ ಬೇರೆ ರೀತಿಯಾಗಿ ಒಂದು ಒಪಿನಿಯನ್ ನೋಡೋದ್ರಿಂದ ಪುನರ್ಭವ ಇದೆಯೋ ಇಲ್ಲೋ ಅನ್ನೋದೇ ಪ್ರಥಮ ಸಂಶಯ ಆಗಿರುತ್ತೆ ಅನ್ನೋದು ಇಲ್ಲಿ. ಪರಲೋಕ ಯಶನದ ಸಿದ್ಧಿಗೆ ಮೊದಲೇ, ಅಥವಾ ಪರಲೋಕ ಯಶನ ಏನು, ಪರಲೋಕವನ್ನ ನಾವು ಯಾವ ರೀತಿ ಪರಿಪೂರ್ಣತೆ ನಾವು ಪರಲೋಕೇಶ್ವರವನ್ನ ಸಾಧಿಸ್ಕೋಬೇಕು, ಅಥವಾ ಅದಕ್ಕೆ ಏನು ಸಾಧನ, ಏನು ಸಾಧನ ಅನ್ನೋದನ್ನ ತಿಳಿಸ್ಕೊಡೋದ್ ಮುಂಚೆ ಪುನರ್ಭವ ಇದೆಯೋ ಇಲ್ಲೋ ಅನ್ನೋದನ್ನು ಸಂಶಯದ ಬಗ್ಗೆ ಒಂದು ವಿಮರ್ಶೆಯನ್ನ ಈ ಶ್ಲೋಕದ ಮೂಲಕ ಮಾಡಿದ್ದಾರೆ. ಇದರ ಒಂದು ಇನ್ನೂ ಅಷ್ಟು ವಿಶೇಷವಾದ ವಿಶ್ಲೇಷಣೆಯನ್ನ ಚಕ್ರಪಾಣಿಯವರು ತಿಳಿಸ್ಕೊಡ್ತಾರೆ. ಚಕ್ರಪಾಣಿಯವರ ವಿಶ್ಲೇಷಣೆಯನ್ನ ಈ ಹಿಂದೆ ಸಾಮಾನ್ಯವಾಗಿ ಒಂದು ವಿವರಣೆಯನ್ನು ನೋಡಿದ್ರು. ಮುಂದಿನ ಚರಕಾಧ್ಯಯನದಲ್ಲಿ ಇದರ ವಿವರಣೆಯನ್ನ ಮತ್ತಷ್ಟು ತಿಳ್ಕೊಳ್ಳೋಣ. ಇವತ್ತಿನ ಒಂದು ಚರಕಾಧ್ಯಯನದ ಮುಂದಿನ ಒಂದು ವಿಶ್ಲೇಷಣೆಯನ್ನ ಆಂಜನೇಯ ಮೂರ್ತಿ ಸರ್ ಮಾಡ್ತಾರೆ. ಹಲೋ ಸರ್, ಆಂಜನೇಯ ಮೂರ್ತಿ ಸರ್. ಹಲೋ. ಸೊ ಇಲ್ಲಿ ಮುಖ್ಯವಾಗಿ ಆಚಾರ್ಯರು 3 ಏಷಣಗಳನ್ನ ಹೇಳ್ತಾ ಇದ್ದಾರೆ. ಈಗ ಪ್ರಯತ್ನ ಮಾಡೋದು, ಎಕ್ಸ್ಪ್ಲೋರ್, ಸೀಕ್, ಅಚೀವ್ ಅಂತ ಹೇಳಿ ನಾವು ಎಲ್ಲ ಆಲೋಚನೆ ಮಾಡಿದ್ವಿ. ಈ ಆಲೋಚನೆ ಮಾಡೋ ಸಂದರ್ಭದಲ್ಲಿ ಪ್ರಾಣೇಶನ ಫಸ್ಟ್ ಹೇಳಿದ. ಯಾಕೆ ಪ್ರಾಣೇಶನ ಫಸ್ಟ್ ಹೇಳಿದ? ಒಂದು ನಮ್ಗೆ ಪ್ರಾಣ ಇದ್ರೆ ತಾನೇ ನಾವೆಲ್ಲ ಬೇರೆ ಎಲ್ಲ ಅಚೀವ್ ಮಾಡಕ್ಕೆ ಸಾಧ್ಯ ಆಗೋದು. ಪ್ರಾಣ ಇಲ್ಲದೆ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಆಯ್ತು, ಪ್ರಾಣ ಇದೆ, ಬಟ್ ಪ್ರಾಣ ಇದ್ರೆ ಹಣ ಇಲ್ಲ. ಹಣ ಇಲ್ದಿದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ನಾವೇನು ಆಲೋಚನೆ ಮಾಡ್ತಾ ಇದೀವಿ, ಇವುಗಳನ್ನ ಯಾವ್ದನ್ನ ಸಹ ಸಾಧಿಸೋಕೆ ನಮ್ಗೆ ಸಾಧ್ಯ ಇಲ್ಲ. ಹಣ ಬೇಕು. ಹಣ ಇಲ್ದಿದ್ರೆ ಎಲ್ಲಿಂದ ಒಂದು ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಈಗ ದೊಡ್ಡಪ್ಪ ಹಣ ಅಂದ್ರೆ ಹೆಣನು ಬಾಯಿ ಬಿಡುತ್ತೆ ಎಲ್ಲ ಹೇಳ್ತಾ ಗಾದೆ ಮಾಡ್ತೀನಿ. ಬಟ್ ಆ ಗಾದೆ ಮಾತು ಆ ಕಡೆ ಪಕ್ಕದಲ್ಲಿ ಇಟ್ಕೊಂಡು ಒಬ್ಬ ಔಷಧ ಕೊಂಡ್ಕೊಳ್ಳೋಕ್ಕೂ ಸಹ ಹಣ ಬೇಕು, ಪ್ರತಿಯೊಂದಕ್ಕೂ ಹಣ ಬೇಕು. ಸೊ ಆ ರೀತಿಯಾಗಿ ಹಣಕ್ಕೆ ಸಂಪಾದಿಸೋದಕ್ಕೆ ಏನು ಮಾರ್ಗಗಳು ಅಂತ ಕೆಲವು ಮಾರ್ಗಗಳನ್ನು ಹೇಳಿದೆ. ಅದು ಅಗ್ರಿಕಲ್ಚರ್ ಆಗ್ಬೋದು, ಪಶುಪಾಲನೆ ಆಗ್ಬೋದು, ಅಥವಾ ಬೇರೆ ಯಾವುದು ಸಹ ಧರ್ಮಸಮ್ಮತವಾಗಿರ್ತಕ್ಕಂಥ ಮಾರ್ಗಗಳು, ಆ ದೇಶ ಕಾಲಕ್ಕೆ ರೂಲ್ಸ್ ಪ್ರಕಾರವಾಗಿ ಏನಾದ್ರೆ ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಅನುಸಾರವಾಗಿ ಹಣವನ್ನು ಸಂಪಾದಿಸ್ತಕ್ಕಂಥ ಮೆಥಡ್ಸ್ ನ ಫಾಲೋ ಮಾಡ್ಕೊಂಡು ಹೋಗುದು. ಸೊ ಆಯ್ತು, ಅಲ್ಲಿವರೆಗೂ ನಮ್ಗೆ ಈಸಿಯಾಗಿ ಅರ್ಥ ಆಯ್ತು. ಈಗ ಲೋಕಯೋರ್ ಉಭಯೋರ್ ಹಿತಂ ಅನ್ನೋ ಪದವನ್ನ ಆಯುರ್ವೇದರು ಹೇಳ್ತಿದ್ದಾರೆ. ಇಹಲೋಕ ಮತ್ತು ಪರಲೋಕಕ್ಕ ಎರಡಕ್ಕೂ ಸಹ ಹಿತ ಆಗೋದು ಅಂತ ಹೇಳ್ತಾರೆ. ಈ ಪ್ರಾಣೇಶನ ಧನೇಶನ ಈ ಲೋಕಕ್ಕೆ ಸಂಬಂಧವಾಯಿತು. ಪರಲೋಕೇಶನ ಅಂತ ಹೇಳಿದ್ರೆ ಇನ್ನೊಂದು ಸಪರೇಟ್ ಲೋಕ ಇದೆ, ಆತ್ಮ ಇಲ್ಲಿಂದ ಹೋಗುತ್ತೆ ಮತ್ತೆ ವಾಪಸ್ ಬರುತ್ತೆ ಅಂತಕ್ಕಂಥದ್ದು ನಮಗೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ವಿಚಾರಗಳನ್ನ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಕಷ್ಟ ಬರ್ತಕ್ಕಂಥದ್ದು ಏನಂದ್ರೆ ಈ ಪರಲೋಕನ ತೋರಿಸಿ ಅಂತ ಯಾರನ್ನ ಕೇಳ್ತಾರೆ, ಅಥವಾ ಆತ್ಮ ಇಲ್ಲಿಂದ ಹೋಗೋದನ್ನ ತೋರಿಸಿ ಅಂತ ಹೇಳ್ತಾರೆ. ಆತ್ಮ ಹೋಗೋದನ್ನ ಈ ಮಾಂಸ ಚಕ್ಷುಷಗಳಿಂದ ಸಾಮಾನ್ಯವಾಗಿ ಕಣ್ಣುಗಳಿಂದ ನಮ್ಗೆ ನೋಡೋಕೆ ಸಾಧ್ಯ ಇಲ್ಲ.
ದೈವವಿನ ದರ್ಶನಮಸ್ತಿನ ರೂಪಂ ಅಂತ ಹೇಳ್ತಾರೆ. ಆ ದಿವ್ಯ ದೃಷ್ಟಿ ಇಲ್ದಿದ್ರೆ ಆತ್ಮ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ತಕ್ಕಂಥದ್ದು ನಾವು ಹೇಳಕ್ ಸಾಧ್ಯ ಇಲ್ಲ. ಇಲ್ಲಿ ಒಂದು ನಮ್ಗೆ ಡಿಫಿಕಲ್ಟಿ ಬರುತ್ತೆ. ಈಗ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ನಲ್ಲಿ ಎಲ್ಲವೂ ಸಹ ನಮ್ಗೆ ಕಣ್ಣಿಂದ ನೋಡ್ಬೇಕು, ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ಬೇಕು, ನಮ್ಗೆ ತೋರಿಸಿ ಮಾಡಿ ಅಂತ ಹೇಳ್ತಕ್ಕಂಥ ಜನನ ಸಿಗ್ತಾರೆ. ಈ ಪರಲೋಕನ್ನ ನಾವು ಎಲ್ಲಿ ಒಂದು ಫಿಸಿಕ್ಸ್ ಲ್ಯಾಬೊರೇಟರಿಲಿ ಅಥವಾ ಕೆಮಿಸ್ಟ್ರಿ ಲ್ಯಾಬೊರೇಟರಿ ತೋರ್ಸಕ್ ಸಾಧ್ಯ ಇದೆಯಾ? ಖಂಡಿತವೂ ಸಾಧ್ಯ ಇಲ್ಲ. ಸೊ ಈಗ ಚಾರ್ವಾಕರ ಮತ ನೋಡಿ ಆಲೋಚನೆ ಮಾಡಿ, ಏನ್ ಹೇಳ್ತಿದ್ದಾರೆ? ಯಾವತ್ ಜೀವೇದ್ ಸುಖಂ ಜೀವೇದ್, ಋಣಂ ಕೃತ್ವ ಘೃತಂ ಪೇವೇದ್, ಭಸ್ಮೀಭೂತ ದೇಹಸ್ಯ ಪುನರಾಗತಂ ಕುತಃ ಅಂತ ಹೇಳಿ ಆ ಚಾರ್ವಾಕರು ಎಷ್ಟೊಂದು ಪ್ರತ್ಯಕ್ಷ ಮಾತ್ರವನ್ನು ಪ್ರಮಾಣ ಅಂತ ಹೇಳಿ ಸ್ವೀಕರಿಸ್ತಿದ್ದಾರೆ. ಹಾಗಾದ್ರೆ ಆ ಚಾರ್ವಾಕರು ಹಿಂದಿನ ಕಾಲದಲ್ಲಿದ್ರು. ಈಗಿನ ಕಾಲದ ಯಾರು ಒಂದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿನಲ್ಲಿ ಡಿಟೆಕ್ಷನ್ ಮಾಡಿ ತೋರಿಸ್ತಾರೆ. ಸೊ ಕಣ್ಣಿಂದ ನೋಡಿದ್ದನ್ನು ಮಾತ್ರ ನಾವು ನಂಬ್ತೀವಿ, ಕಣ್ಣಿಂದ ನೋಡದೇ ಇರೋದನ್ನ ನಂಬಕ್ ಸಾಧ್ಯ ಇಲ್ಲ. ನಮ್ಗೆಲ್ಲರೂ ಸಹ ಕಣ್ಣಿಂದ ತೋರಿಸಿ ಅಂತ ಪ್ರತ್ಯಕ್ಷ ಬಗ್ಗೆ ತೋರಿಸಿ ಅಂತ ಹೇಳ್ತಾರೆ. ಸೊ ಚಾರ್ವಾಕರು ಪ್ರತ್ಯಕ್ಷವನ್ನು ಮಾತ್ರ ಪ್ರಮಾಣ ಸ್ವೀಕಾರ ಮಾಡ್ತಿದ್ದಾಗಲಿ ಬೇರೆಯವ್ರನ್ನ ಪ್ರಮಾಣ ಸ್ವೀಕಾರ ಮಾಡೋದಿಲ್ಲ. ಆದ ಕಾರಣ ಆ ಮತನೂ ಸಹ ಸಂದರ್ಭಾನುಸಾರವಾಗಿ ಉಲ್ಲೇಖ ಮಾಡ್ತಿದ್ದಾರೆ. ಸೊ ಈ ಚಾರ್ವಾಕ ಮತ ಅಥವಾ ಪ್ರತ್ಯಕ್ಷ ಒಂದನ್ನೇ ಪ್ರಮಾಣ ಅಂತ ಸ್ವೀಕಾರ ಮಾಡ್ತಕ್ಕಂಥ ಜನರು ತುಂಬಾ ಜಾಸ್ತಿ ಆಗಿದ್ದಾರೆ. ಆ ಜಾಸ್ತಿ ಆಗಿರೋ ಜನರ ಮಧ್ಯದಲ್ಲಿ ನಾವು ಈಗ ಈ ಪರಲೋಕೇಶನವನ್ನ ಪ್ರಸ್ತಾಪ ಮಾಡಬೇಕು ಅಂದ್ರೆ ಆಚಾರ್ಯರಿಗೆ ಒಂದು ಭೂಮಿಕೆಯನ್ನು ಸಿದ್ಧ ಮಾಡ್ಬೇಕಾಗಿದೆ. ಆ ಭೂಮಿಕೆಯನ್ನು ಸಿದ್ಧ ಮಾಡಿ ಮತ್ತೆ ಪರಲೋಕದ ಬಗ್ಗೆ ಹೇಳಕ್ ಸಾಧ್ಯ ಆಗುತ್ತೆ. ಹೌದಪ್ಪ, ಈ ತರ ಬೇರೆ ಬೇರೆ ಒಂದು ಮಾತಾಪಿತ ಕಾರಣ, ಸ್ವಭಾವ ಕಾರಣ, ಪರನಿರ್ಮಾಣ ಕಾರಣ, ಯಥೋಚ ಕಾರಣ, ಜನ್ಮ ಅಂತ ಹೇಳಿದ್ರು ಸಹ ಒಂದು ಸೂಕ್ಷ್ಮವಾಗಿ ಆಲೋಚನೆ ಮಾಡ್ಬೇಕು ಅಂತ ಹೇಳಿದ್ರೆ ಮುಂದೆ ಡೆವಲಪ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಬಹಳ ಸಿಸ್ಟಮೆಟಿಕ್ ಆಗಿ ಡೆವಲಪ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಏನು ಅವ್ರ ಇಂಟೆನ್ಷನ್ ಏನು? ಪ್ರತ್ಯಕ್ಷ ಅಲ್ಪ, ಅಪ್ರತ್ಯಕ್ಷ ಅನಲ್ಪ ಅಂತ ಹೇಳ್ತಾರೆ. ಪ್ರತ್ಯಕ್ಷಂ ಹಿ ಅಲ್ಪಂ, ಅನಲ್ಪಂ ಹಿ ಅಪ್ರತ್ಯಕ್ಷಂ ಅಂತ ಮುಂದೆ ಪ್ರಸ್ತಾಪ ಮಾಡ್ತಿದ್ದಾರೆ. ಸೊ ನೀವು ನಮ್ ಕಣ್ಣಿಂದ ತೋರಿಸಿ ಅಂತ ಹೇಳ್ತಾ ಇದ್ದೀರಿ. ಅಪ್ಪ ಕಣ್ಣಿಂದ ತೋರಿಸಿ ಅಂದ್ರೆ ಎಲ್ಲರನ್ನ ಕಣ್ಣಿಂದ ತೋರ್ಸಕ್ ಸಾಧ್ಯ ಇಲ್ಲ. ಸೊ ಪಂಚೇಂದ್ರಿಯಗಳಿಗೆ ತಿಳಿದೇ ಇರ್ತಕ್ಕಂಥ ವಿಚಾರಗಳು ಅನೇಕ ಇದಾವೆ. ಯಾಕೆ ಹೇಳ್ತಾ ಇದ್ದೀರಿ? ಪ್ರತ್ಯಕ್ಷದಿಂದ ಕಾಣತಕ್ಕಂಥದ್ದೇ ಸ್ವಲ್ಪ, ಪ್ರತ್ಯಕ್ಷದಿಂದ ಕಾಣದೇ ಇರ್ತಕ್ಕಂಥ ತುಂಬಾ ಜಾಸ್ತಿ ಇದೆ. ಈ ಒಂದು ಕಾರಣಕ್ಕಾಗಿ ಸೊ ಆ ಪ್ರತ್ಯಕ್ಷಕ್ಕೆ ಗೊತ್ತಾಗದೇ ಇರ್ತಕ್ಕಂಥವುಗಳನ್ನ ಎಲ್ಲಿಂದ ತಿಳ್ಕೊಬೇಕು ನಾವು? ಬೇರೆ ಪ್ರಮಾಣಗಳಿಂದ ನಾವು ಅನುಮಾನ ಆಗ್ಬೋದು, ಯುಕ್ತಿ ಆಗ್ಬೋದು, ಆಪ್ತೋಪದೇಶ ಆಗ್ಬೋದು, ಇವುಗಳಿಂದ ತಿಳ್ಕೊಂಡು ಹೋಗ್ಬೇಕು. ಸೊ ಆ ರೀತಿಯಾಗಿ ಪ್ರಸ್ತಾಪ ಮಾಡಿಕೊಂಡು ಈ ಪರಲೋಕೇಶನ ಅನ್ನೋ ಸಂದರ್ಭದಲ್ಲಿ ಪರಲೋಕದ ಸಾಧನೆಗೆ, ಪರಲೋಕನ ತೋರಿಸಿ ಅನ್ನತಕ್ಕಂಥ ವ್ಯಕ್ತಿಗಳಿಗೆ ಆ ಪ್ರತ್ಯಕ್ಷ ಕೇವಲ ನಂಬೇಡಿ, ಪ್ರತ್ಯಕ್ಷ ಅಲ್ಲದೆ ಬೇರೆ ವಿಚಾರಗಳ ಬಗ್ಗೆ ಸಹ ಆಲೋಚನೆ ಮಾಡಬೇಕು ಅನ್ನೋ ವಿಚಾರವನ್ನ ಮಂಡಿಸ್ಕೊಂಡು ಬಿಟ್ಟು ಬಹಳ ಒಂದು ಯುಕ್ತಿಯುಕ್ತವಾಗಿ ಯೋಚನೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಏನು ಪ್ರತ್ಯಕ್ಷಕ್ಕೆ ಬಾಧಕ ಕಾರಣಗಳೇನು, ಯಾಕೆ ಪ್ರತ್ಯಕ್ಷದಿಂದ ಎಲ್ಲರೂ ನೋಡಕ್ ಆಗೋದಿಲ್ಲ? ಸೊ ಹಾಗಿದ್ರೆ ಪ್ರತ್ಯಕ್ಷಕ್ಕೆ ಒಂದು ಲಿಮಿಟೆಡ್ ಸ್ಕೋಪ್ ಇರೋ ಕಾರಣ ಪ್ರತ್ಯಕ್ಷ ಅಲ್ಲದೆ ಬೇರೆ ವಿಚಾರಗಳನ್ನು ಸಹ ನಾವು ಖಂಡಿತವಾಗೂ ಗಮನಿಸಬೇಕಾಗಿರ್ತಕ್ಕಂಥ ಆಲೋಚನೆ ಇದೆ. ಈಗ ಸುಮ್ಮನೆ ಆಲೋಚನೆ ಮಾಡೋಣ, ಅನಾಟಮಿ ಅಂತ ಹೇಳ್ತಾ ಇದ್ವಿ ನಾವು. ಅನಾಟಮಿ ಅಂದ್ರೆ ಆತ್ಮ ಇಲ್ಲದೆ ಇರ್ತಕ್ಕಂಥ ವಿಚಾರಗಳನ್ನ ಡಿಸ್ಕ್ರೈಬ್ ಮಾಡೋದು. ಅನಾಟಮಿ ಫುಲ್ ಗ್ರೇಸ್ ಅನಾಟಮಿ ಅಥವಾ ಕನಿಂಗ್ಸ್ ಅನಾಟಮಿ ಅಥವಾ ಚರಸ್ಯ ಅನಾಟಮಿ ತಗೊಂಡಾಗ ಅಲ್ಲಿ ಆತ್ಮ ಇಲ್ಲಿ ಸಿಗ್ತಾ ಇಲ್ಲ. ಸೊ ಮಾಡರ್ನ್ ಸೈನ್ಸ್ ನಲ್ಲಿ ಆತ್ಮದ ಬಗ್ಗೆ ಆಗ್ಲಿ ಪರಲೋಕದ ಬಗ್ಗೆ ಆಗ್ಲಿ ಯೋಚನೆ ಇಲ್ಲ. ಆ ಒಂದನ್ನು ದೃಷ್ಟಿಯನ್ನು ಇಟ್ಕೊಂಡು ಆಗಿನ ವಿದ್ಯಾರ್ಥಿಗಳು ಮತ್ತು ಈಗ ನಾವು 2025 ನಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಮುಂದೆ ಇಟ್ಕೊಂಡು ಆ ಪರಲೋಕವನ್ನ, ಆತ್ಮ ಮೇಲೆ ಹೋಗ್ತಕ್ಕಂಥದ್ದು ಮತ್ತೆ ಪುನರ್ಜನ್ಮ ಆಗೋದನ್ನ ಸಿದ್ಧಿ ಮಾಡೋದಕ್ಕಾಗಿ ಒಂದು ಲಾಜಿಕಲ್ ರೂಪದಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಬಹಳ ವೈಜ್ಞಾನಿಕವಾಗಿ ತಯಾರು ಮಾಡ್ಕೊಂಡು ಹೋಗ್ತಿದ್ದಾರೆ. ಒಂದು ಯಾವ ತರ ಒಂದು ಕೋರ್ಟ್ ನಲ್ಲಿ ಲಾಯರ್ ಫೈಟ್ ಮಾಡಿ ತಮ್ಮ ಕೇಸನ್ನ ಪ್ರತಿಪಾದಿಸ್ತಾರೋ ಅದೇ ರೀತಿ ಪ್ರತಿಪಾದಿಸ್ಕೊಂಡು ಹೋಗ್ತಿದ್ದಾರೆ. ಆ ವಿಚಾರವನ್ನು ನಾವು ಮತ್ತೆ ಮುಂದಿನ ಒಂದು ಕ್ಲಾಸ್ ಅಲ್ಲಿ ನೋಡೋಣ. ಸೊ ಇಲ್ಲಿಗೆ ನಾವು ಆಲೋಚನೆ ಮಾಡಿಕೊಂಡಾಗ ಈ ತಿಸ್ಸೇಷಣಿ ಅಧ್ಯಾಯದಲ್ಲಿ ಹೇಳಿರ್ತಕ್ಕಂಥ 3 ಯೇಷಣೆಗಳ ಬಗ್ಗೆ ಆ ಎರಡು ಯೇಷಣೆಗಳನ್ನ ಸಮಗ್ರವಾಗಿ ಹೇಳಿ
ಈ ಪರಲೋಕೇಶನಕ್ಕೆ ಪೀಠಿಕಾ ರೂಪದಲ್ಲಿ ಪೂರ್ವ ಭೂಮಿಕಾ ರೂಪದಲ್ಲಿ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಮತ್ತೆ ನೆಕ್ಸ್ಟ್ ವಿಚಾರಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡೋಣ. ಇವತ್ತಿನ ಚರಕಾಧ್ಯಯನವನ್ನ ರಾಗಾದಿರೋಗ ಶ್ಲೋಕದ ಮೂಲಕ ಮುಕ್ತಾಯಗೊಳಿಸೋಣ. ರಾಗಾದಿರೋಗಾನ್ ಸತತಾನ್ ಶಕ್ತಾನ್ ಅಶೇಷಕಾಯ ಪ್ರಸತಾನ್ ಶೇಷಾನ್ ಔತ್ಸುಕ್ಯ ಮೋಹ ಅರತಿದಾನ್ ಜಗಾನ ಯೋ ಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಎಲ್ಲರಿಗೂ ಧನ್ಯವಾದ.